ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ದಾಬೆ ಕರ್ಸ್ ಆಫ್ ದ ಜಿನ್ ಅನ್ನೋ ಟರ್ಕಿಶ್ ಹಾರರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಜಿನ್ಗಳ ಶಾಪಕ್ಕೆ ಒಳಗಾದ ಒಂದು ಹಳ್ಳಿ ಮತ್ತೆ ಜಿನ್ನ ಕಾಟದಿಂದ ನರಕ ಅನುಭವಿಸಿದ ಒಬ್ಳು ಹುಡುಗಿಯ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋ ಮೂವಿ ಇದು. ದಾಬೆ ಸೀರೀಸ್ ಅಲ್ಲಿ ಈ ಮೂವಿನೇ ಬೆಸ್ಟ್ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕತೆ ತುಂಬಾನೇ ಭಯಾನಕವಾಗಿದೆ ಮತ್ತೆ ಡಿಸ್ಟರ್ಬಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಕೂಡ ಆನ್ ಮಾಡಿ. ಯೂಟ್ಯೂಬ್ ಅಲ್ಲಿ ಹೊಸದಾಗಿ ಹೈಪ್ ಆಪ್ಷನ್ ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಕಮೆಂಟ್ ಬಾಕ್ಸ್ ನ ಸ್ವೈಪ್ ಮಾಡಿದ್ರೆ ಆ ಆಪ್ಷನ್ ನಿಮಗೆ ಸಿಗುತ್ತೆ. ಅಲ್ಲಿ ಈ ವಿಡಿಯೋನ ಹೈಪ್ ಮಾಡಿದಾಗ ಒಂದಷ್ಟು ಪಾಯಿಂಟ್ಸ್ ಆಡ್ ಆಗಿ ಜಾಸ್ತಿ ಪಾಯಿಂಟ್ಸ್ ಆದಾಗ ಜಾಸ್ತಿ ಜನರಿಗೆ ವಿಡಿಯೋ ತಲುಪುತ್ತೆ ಸ್ನೇಹಿತರೆ. ನನ್ನ ರೀತಿ ಸಣ್ಣ ಕ್ರಿಯೇಟರ್ಸ್ ಗೆ ಅಂತ ಈ ಫೀಚರ್ ನ ಯೂಟ್ಯೂಬ್ ಅವರು ತಂದಿದ್ದಾರೆ, ಹಾಗಾಗಿ ಹೈಪ್ ಮಾಡೋದನ್ನ ಮರಿಬೇಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ, ಆಗಸ್ಟ್ 16, 1986 ಟರ್ಕಿಯಲ್ಲಿ ಇರೋ ಕಿಬ್ಲಿದೆರೆ ಅನ್ನೋ ಹಳ್ಳಿಯಲ್ಲಿ ಸಾವು ಆವರಿಸ್ಕೊಳ್ಳುತ್ತೆ. ರಾತ್ರೋರಾತ್ರಿ ಜನರ ಸಾವಾಗೋದಕ್ಕೆ ಶುರು ಆಗುತ್ತೆ. ಕೆಲವರು ಹುಚ್ಚರ ರೀತಿ ಆಗಿ, ಇನ್ನ ಕೆಲವರು ಕಾಯಿಲೆಯಿಂದ ಎಲ್ಲ ಪ್ರಾಣ ಕಳ್ಕೊಂತಾರೆ. ನಂತರ ಕಿಬ್ಲಿದೆರೆ ಹಳ್ಳಿಯಲ್ಲಿ ಏನಾಯ್ತು ಅಂತ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಆಫೀಸರ್ ಫೋನ್ ಅಲ್ಲಿ ಡಾಕ್ಟರ್ ಜೊತೆ ಮಾತಾಡ್ತಾ ಇರೋ ರೆಕಾರ್ಡಿಂಗ್ ನ ಪ್ಲೇ ಮಾಡ್ತಾರೆ. ಆಫೀಸರ್ ಡಾಕ್ಟರ್ಗೆ ಕಿಬ್ಲಿದೆರೆಯಲ್ಲಿ ಏನಾಗಿತ್ತು ಅನ್ನೋದು ನಿಮ್ಗೆ ಗೊತ್ತು, ಆದ್ರೆ ನೀವು ಆ ಹಳ್ಳಿಯ ಜನರಿಗೆ ಬೇರೆ ಬೇರೆ ರೀತಿಯ ಮಾನಸಿಕ ಕಾಯಿಲೆ ಇತ್ತು ಅಂತ ಹೇಳಿ ಕೈ ತೊಳ್ಕೊಂಡ್ರಿ. ಅಲ್ಲೇನಾಗಿತ್ತು ಅನ್ನೋ ಸತ್ಯ ನನಗೆ ಹೇಳಿ ಅಂದಾಗ ಡಾಕ್ಟರ್ ಹೇಳ್ತಾರೆ, ಅಲ್ಲಿ ಏನ್ ನಡೆದಿತ್ತು ಅಂತ ಹೇಳೋಕೆ ನನಗೆ ಧೈರ್ಯ ಇಲ್ಲ, ಆದ್ರೆ ನನ್ ಜೊತೆ ವರ್ಕ್ ಮಾಡ್ತಿದ್ದ ಎಬ್ರು ಅನ್ನೋ ಸೈಕ್ಯಾಟ್ರಿಸ್ಟ್ ಆ ಹಳ್ಳಿಯಲ್ಲಿ ಏನಾಗಿತ್ತು ಅನ್ನೋದನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದಳೆ. ಅವಳಿದ್ದ ಯೂನಿವರ್ಸಿಟಿಗೆ ಹೋಗಿ ಕೇಳಿ, ಅಲ್ಲಿ ಎಬ್ರು ರೆಕಾರ್ಡ್ ಮಾಡಿರೋ ವಿಡಿಯೋ ಫುಟೇಜಸ್ ಇದೆ ಅಂತ ಹೇಳ್ತಾರೆ. ಇದಾದ್ಮೇಲೆ 2 ಸೆಕೆಂಡ್ಸ್ ಅಲ್ಲಿ ಎಂತೆಂತ ಇಮೇಜ್ ತೋರಿಸ್ತಾರೆ ಅಂದ್ರೆ ಇದನ್ನ ಪಾಸ್ ಮಾಡಿ ನೋಡಿದ್ರೆ ಅಷ್ಟೇ ಗೊತ್ತಾಗೋದು, ಅಷ್ಟು ಫಾಸ್ಟ್ ಆಗಿ ತೋರಿಸ್ತಾರೆ. ಈ ಇಮೇಜಸ್ ನ ನೋಡಿ ಆ ಹಳ್ಳಿಯಲ್ಲಿ ಏನೋ ನಡಿಬಾರ್ದು ನಡೆದೋಗಿದೆ ಅಂತ ಗೊತ್ತಾಗುತ್ತೆ. ಪ್ರಾಣಿಗಳು ಸಾವನ್ನಪ್ಪಿರೋ ಫೋಟೋಸ್, 1, 4, 3 ಕಣ್ಣಿರೋ ಮಕ್ಕಳ ಫೋಟೋಸ್ ಎಲ್ಲ ತೋರಿಸ್ತಾರೆ. ಮತ್ತೆ ಸ್ನೇಹಿತರೆ, ಇದೇ ರೀತಿ ಹಳ್ಳಿ ನಿಜವಾಗ್ಲೂ ಇದೆ, ಅಂದ್ರೆ ಮೂವಿ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿರೋದು ಅಂತ ಮೊದಲೇ ಹೇಳಿದ್ದೆ. ಆದ್ರೆ ಹಳ್ಳಿಯ ಹೆಸರನ್ನ ಕಿಬ್ಲಿದೆರೆ ಅಂತ ಚೇಂಜ್ ಮಾಡಿದರೆ ನಿಜವಾದ ಹಳ್ಳಿಯ ಹೆಸರು ಕಾಯಕೋಯ್ ಅಂತ. ಇವತ್ತಿಗೂ ಈ ಹಳ್ಳಿಯನ್ನ ಘೋಸ್ಟ್ ವಿಲೇಜ್ ಅಂತ ಕರೀತಾರೆ. ಆ ಹಳ್ಳಿಯಲ್ಲಿ ಮನೆಗಳಿದಾವೆ, ಆದ್ರೆ ಜನರು ವಾಸವಾಗಿಲ್ಲ ಅಷ್ಟೇ. ದೆವ್ವಗಳ ಕಾಟಕ್ಕೆ ಹಳ್ಳಿಯನ್ನೇ ಬಿಟ್ಟು ಹೋಗಿದ್ದಾರೆ. ಸೊ ಕತೆ ಕಡೆ ವಾಪಸ್ ಬರೋಣ. ಡಾಕ್ಟರ್ ಹೇಳ್ದಂಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಸೈಕ್ಯಾಟ್ರಿಸ್ಟ್ ಎಬ್ರು ಕೆಲಸ ಮಾಡ್ತಿದ್ದ ಯೂನಿವರ್ಸಿಟಿಗೆ ಹೋಗಿ ಅವಳು ರೆಕಾರ್ಡ್ ಮಾಡಿರೋ ವಿಡಿಯೋಸ್ ನ ನೋಡೋಕೆ ಶುರು ಮಾಡ್ತಾರೆ. ಅದೇ ವಿಡಿಯೋ ಫುಟೇಜಸ್ ನ ನಾವು ಈಗ ಮೂವಿಯ ಕೊನೆವರೆಗೂ ನೋಡ್ತೀವಿ. ಸೈಕ್ಯಾಟ್ರಿಸ್ಟ್ ಆಗಿರೋ ಎಬ್ರು ತನ್ನ ಕ್ಯಾಮ್ರಾ ಅಲ್ಲಿ ವಿಡಿಯೋ ಮಾಡ್ತಾ ಹೇಳ್ತಾ ಇದ್ದಾಳೆ, ಒಬ್ಳು ಮಹಿಳೆಯ ಎಕ್ಸಾರ್ಸಿಸಮ್ ನಡೀತಾ ಇದೆ, ಅದನ್ನ ವಿಡಿಯೋ ಮಾಡೋಕೆ ಬಂದಿದ್ದೀನಿ. ಎಕ್ಸಾರ್ಸಿಸ್ಟ್ ಫಾರೂಕ್ ಅವರು ಈ ಮಹಿಳೆಯ ದೇಹದಲ್ಲಿ ಇರೋ 1300 ವರ್ಷದ ಜಿನ್ನ ಹೊರಗೆ ತೆಗೆಯೋಕೆ ಭೂತೋಚಾಟನೆ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನಾನು ರಿಸರ್ಚ್ ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಜಿನ್ಗಳು ಯಾರು ಅಂತ ತುಂಬಾನೇ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ. ಜಿನ್ಗಳು ಅಲೌಕಿಕ ಜೀವಿಗಳಾಗಿರ್ತವೆ. ಮನುಷ್ಯರ ರೀತಿನೇ ಪ್ಯಾರಲಲ್ ವರ್ಲ್ಡ್ ಅಥವಾ ಮಿರರ್ ವರ್ಲ್ಡ್ ಅಲ್ಲಿ ಇರ್ತಾರೆ. ಅದಕ್ಕೆ ಜಿನ್ಗಳು ಕನ್ನಡಿಯಲ್ಲಿ ವಾಸವಾಗಿರ್ತವೆ ಅಂತ ಕೂಡ ಹೇಳ್ತಾರೆ. ಈ ಜಿನ್ಗಳಿಗೆ ಬೇರೆ ಬೇರೆ ರೀತಿಯ ಮ್ಯಾಜಿಕಲ್ ಪವರ್ಸ್ ಎಲ್ಲ ಇರುತ್ತೆ. ತಮ್ಮ ರೂಪವನ್ನ ಚೇಂಜ್ ಮಾಡ್ಕೋಬಹುದು. ಮನುಷ್ಯರಿಗೆ ಕಾಣೋದಿಲ್ಲ, ಬೇಕು ಅಂದಾಗ ಕಾಣಿಸ್ಕೊಂತವೆ. ಮನುಷ್ಯರ ರೀತಿ ಇವುಗಳಿಗೂ ಆಸೆಗಳಿರುತ್ತೆ. ರೀಸೆಂಟ್ ಆಗಿ ಪೆಂಗಂಟಿನ್ ಸೇಟನ್ ಅನ್ನೋ ಇಂಡೋನೇಷಿಯನ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ಮೂವಿಯಲ್ಲೂ ಅಷ್ಟೇ ಸ್ನೇಹಿತರೆ, ಒಬ್ಳು ಹುಡುಗಿಯನ್ನ ಪ್ರೀತಿಸುತ್ತೆ ಜಿನ್. ಸೊ ಈಗ ಒಬ್ಳು ಮಹಿಳೆಯನ್ನ ಜಿನ್ ಪೊಸೆಸ್ ಮಾಡ್ಕೊಂಡಿರೋದ್ರಿಂದ ಫಾರೂಕ್ ಇವರ ಮೇಲೆ ಭೂತೋಚಾಟನೆ ಮಾಡ್ತಾ ಇದ್ದಾರೆ. ಈ ಮಹಿಳೆಯ ಮುಂದೆ ಒಂದು ಟಬ್ ಅಲ್ಲಿ ಮೀನುಗಳನ್ನ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಜಿನ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ. ಹೇಗೆ ಅಂತ ಗೊತ್ತಾಗುತ್ತೆ. ಫಾರೂಕ್ ಪ್ರೇಯರ್ ನ ಹೇಳೋಕೆ ಶುರು ಮಾಡ್ತಿದ್ದಂಗೆ ಈ ಮಹಿಳೆ ವಿಚಿತ್ರವಾಗಿ ಆಡೋಕೆ ಶುರು ಮಾಡಿ ಜಿನ್ನ ಧ್ವನಿಯಲ್ಲಿ ಗರ್ಜಿಸ್ತಾ ಇದ್ದಾಳೆ. ಫಾರೂಕ್ ಇವಳ ಮುಂದೆ ಇರೋ ಟಬ್ ಮೇಲೆ ಒಂದು ಬಟ್ಟೆಯನ್ನ ಮುಚ್ಚಿ ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ತೆಗಿತಿದ್ದಂಗೆ ನೀರು ರಕ್ತದ ರೀತಿ ಆಗಿದೆ. ಒಳಗಿದ್ದ ಮೀನುಗಳು ಸಾವನ್ನಪ್ಪಿದ್ದವೆ. ಈ ಮಹಿಳೆ ತುಂಬಾನೇ ವೈಲೆಂಟ್ ಆಗಿ ಎಲ್ಲರ ಮೇಲೂ ದಾಳಿ ಮಾಡಿ ಹೊರಗೆ ಓಡ್ ಹೋಗಿ ಒಂದು ರೂಮ್ ಅಲ್ಲಿ ಬಚ್ಚಿಡ್ಕೊಂತಾಳೆ. ಫಾರೂಕ್ ಇವಳ ಬಳಿ ಬಂದು ಬೆಡ್ಶೀಟ್ ಹೊತ್ಕೊಂಡು ಮಂತ್ರಗಳನ್ನ ಹೇಳ್ತಾ ಇವಳ ಬಾಯಿಯಿಂದ ಕೂದಲು ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ಹೊರಗೆ ತೆಗಿತಾರೆ. ಅಂದ್ರೆ ಈ ಮಹಿಳೆಯ ಮೇಲೆ ವಾಮಾಚಾರ ಮಾಡಿ ಜಿನ್ ಇವಳನ್ನ ಪೊಸೆಸ್ ಮಾಡ್ಕೊಳ್ಳೋ ಹಾಗೆ ಮಾಡಿರೋದು. ಇದನ್ನೆಲ್ಲ ಎಬ್ರು ವಿಡಿಯೋ ಏನೋ ಮಾಡ್ಕೊಂತಿದ್ದಾಳೆ. ಆದ್ರೆ ಸೈಕ್ಯಾಟ್ರಿಸ್ಟ್ ಆಗಿರೋ ಇವಳು ಇದನ್ನೆಲ್ಲ ನಂಬ್ತಾಳ? ಖಂಡಿತ ಇಲ್ಲ. ಫಾರೂಕ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ಅವರ ಮನೆಗೆ ಹೋಗಿ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಅಂತ ಮುಂದಿನ ದಿನ ಬೆಳಗ್ಗೆ ಫಾರೂಕ್ ಅವರ ಮನೆಗೆ ಬರ್ತಾಳೆ. ಇಲ್ಲಿ ಎಲ್ಲಾ ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಇಂಟರ್ವ್ಯೂ ಮಾಡ್ತಾ ಇದ್ದಾಳೆ. ಇವಳ ಪ್ರಕಾರ ಆ ಮಹಿಳೆಗೆ ಮೆಂಟಲ್ ಪ್ರಾಬ್ಲಮ್ಸ್ ಇತ್ತು. ಸ್ಕಿಜೋಫ್ರೇನಿಯಾ, ಸ್ಕಿಜಾಯ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಆ ಮಹಿಳೆಗೆ ಭ್ರಮೆ ಉಂಟಾಗ್ತಿತ್ತು. ಸಮಾಜದಲ್ಲಿ ಜನರ ಜೊತೆ ಬದುಕೋದು ಅವಳಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಒಬ್ಬೊಂಟಿಯಾಗಿದ್ಲು ಅಂತ ಅನ್ಕೊಂಡಿದ್ದಾಳೆ. ಅದೇ ಫಾರೂಕ್ ಅವರು ಅವಳನ್ನ ಡಾಕ್ಟರ್ಗೆ ತೋರಿಸಿ ಎಲ್ಲಾ ಮಾಡದ್ಮೇಲೆ ಏನು ಮಾಡೋಕಾಗದೆ ಇದ್ದಾಗ ನನ್ನನ್ನ ಕರೆದಿದ್ದಾರೆ. ನಾನು ಆ ಮಹಿಳೆಯನ್ನ ಹುಷಾರ್ ಮಾಡದ್ನಲ್ಲ, ಎಲ್ಲಾ ಕ್ಯಾಮ್ರಾಲಿ ರೆಕಾರ್ಡ್ ಆಗಿದ್ಯಲ್ಲ ಅಂತ ಹೇಳಿ ಆ ಮಹಿಳೆಯ ಬಾಯಿಂದ ತೆಗೆದ ಕೂದಲು ಮತ್ತೆ ಬೇರೆ ಬೇರೆ ವಸ್ತುಗಳನ್ನ
ಗಳನ್ನ ತಮ್ಮ ಮನೆಯಲ್ಲೇ ಬಾಕ್ಸ್ ಒಳಗೆ ಇಟ್ಕೊಂಡಿದ್ದಾರೆ. ಅದನ್ನ ಫಾರೂಕ್ ತೋರಿಸ್ತಾರೆ. ಈಗ್ಲೂ ಎಬ್ರು ನಂಬಲ್ಲ. ಆ ಮಹಿಳೆಯ ಬಾಯಿಂದ ಇದನ್ನ ತೆಗಿಬೇಕಾದ್ರೆ ಬೆಡ್ಶೀಟ್ ಯಾಕೆ ಮುಚ್ಕೊಂಡಿದ್ರಿ, ನೀವು ಇದನ್ನ ಜೇಬಿಂದ ತೆಗೆದು ಅವಳ ಬಾಯಿಗೆ ಇಟ್ಟಿರ್ಬೋದಲ್ವಾ, ಆ ಮಹಿಳೆಯನ್ನ ನೀವೇ ಕರ್ಕೊಂಡ್ ಬಂದು ನಾಟಕ ಆಡ್ಸಿರ್ಬೋದು, ನಾನು ಸೈನ್ಸ್ ನ ನಂಬವಳು, ನೀವು ಹೇಳಿದ್ದೆಲ್ಲ ನಂಬಲ್ಲ, ನನಗೆ ಪ್ರೂಫ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ಜಿನ್ ಒಬ್ರು ದೇಹದಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಆ ಜಾಗ ಪೂರ್ತಿ ಕತ್ತಲೆ ಆಗಿರ್ಬೇಕು, ಅದಕ್ಕೆ ಫಾರೂಕ್ ಬೆಡ್ಶೀಟ್ ಹೊತ್ಕೊಂಡಿದ್ದು. ಇವಳಿಗೆ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಫಾರೂಕ್ ಸುಮ್ನೆ ಕೂತಿದ್ದಾಗ, ನೀವು ಹೇಳಿದ್ದು ನಿಜ ಅಂತ ನಾನು ನಂಬಬೇಕು ಅಂದ್ರೆ ಈ ಬಾರಿ ನಾನೇ ಒಬ್ಳು ಪೇಷಂಟ್ ನ ಹುಡುಕ್ತೀನಿ, ನೋಡೋಣ ಅವಳಿಗೆ ಹುಷಾರ್ ಮಾಡಿ, ಆಗ ನೀವೇನ್ ಹೇಳ್ತಿರೋ ಅದನ್ನ ನಂಬ್ತೀನಿ ಅಂತ ಎಬ್ರು ಹೇಳ್ದಾಗ ಇದಕ್ಕೆ ಒಪ್ಕೊಂತಾರೆ ಫಾರೂಕ್. ಸೊ ಎಬ್ರು ಹೇಳೋ ಪೇಷಂಟ್ ಹತ್ರ ಹೋಗೋಕು ಮುಂಚೆ ಫಾರೂಕ್ ಅವರಮ್ಮ ಟೀ ಮಾಡ್ಕೊಂಡ್ ಬಂದ್ ಕೊಡ್ತಾರೆ. ಟೀ ಕುಡಿತಾ ಜಿನ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಎಬ್ರು ಇವರ ಮನೆಯ ಗೋಡೆಯ ಮೇಲೆಲ್ಲ ಯಂತ್ರಗಳು ಮತ್ತೆ ಬೇರೆ ಬೇರೆ ಪ್ರೇಯರ್ ಗಳನ್ನ ಬರ್ದಿರೋ ಫೋಟೋಗಳನ್ನ ನೋಡಿ ಏನಿದು ಅಂತ ಕೇಳ್ತಾ ಇದ್ದಾಳೆ. ಇದು ದುಷ್ಟ ಶಕ್ತಿಗಳನ್ನ ದೂರ ಇಡೋಕೆ ಸಹಾಯ ಮಾಡುತ್ತೆ ಅಂತ ಫಾರೂಕ್ ಹೇಳಿದಾಗ ಎಬ್ರು ಕೇಳ್ತಾಳೆ, ಕೆಲವೊಂದು ಅಕ್ಷರಗಳನ್ನ ಪೇಪರ್ ಮೇಲೆ ಬರ್ದ್ಬಿಟ್ರೆ ಜಿನ್ಗಳು ಹೆದರ್ಕೊಂಡು ಓಡ್ ಹೋಗ್ಬಿಡ್ತಾವ ಅಂತ. ಜಿನ್ಗಳು ಶಾಖ, ಬೆಳಕು ಮತ್ತೆ ಬೆಂಕಿಯಿಂದ ಸೃಷ್ಟಿಯಾಗಿರೋದು. ಅವುಗಳಿಗೆ ಸೇಮ್ ಮನುಷ್ಯರ ತರಾನೇ ತಮ್ಮದೇ ಆದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇರುತ್ತೆ. ಈ ಯಂತ್ರಗಳಿಂದ ಬರೋ ಫ್ರೀಕ್ವೆನ್ಸಿ ಆ ಜಿನ್ಗಳಿಗೆ ಡಿಸ್ಟರ್ಬ್ ಮಾಡುತ್ತೆ, ಅವುಗಳಿಗೆ ಈ ಯಂತ್ರಗಳ ಹತ್ರ ಬರೋಕಾಗಲ್ಲ ಅಂತ ಹೇಳ್ತಾರೆ ಫಾರೂಕ್. ಇದನ್ನ ಕೂಡ ಎಬ್ರು ನಂಬೋದಿಲ್ಲ. ನಂತರ ಎಬ್ರು ಕುಬ್ರಾ ಅನ್ನೋ ಹುಡುಗಿಯ ಮೆಡಿಕಲ್ ಫೈಲ್ ನ ತೋರಿಸ್ತಾಳೆ. ಇವಳಿಗೆ ಹುಷಾರಿಲ್ಲ, ಡಾಕ್ಟರ್ಸ್ ಕೊಡೋ ಟ್ರೀಟ್ಮೆಂಟ್ ವರ್ಕ್ ಆಗ್ತಿಲ್ಲ, ಜನರು ಇವಳನ್ನ ಜಿನ್ ಪೊಸೆಸ್ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವಳನ್ನ ಫಾರೂಕ್ ಗುಣಪಡಿಸಿದ್ರೆ ಎಬ್ರುಗೆ ಇವರ ಮೇಲೆ ನಂಬಿಕೆ ಬರ್ಬೋದು. ಹಿಂದೆನೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಎಬ್ರು ಫಾರೂಕ್ ನ ಕುಬ್ರಾ ಇರೋ ಹಳ್ಳಿಗೆ ಕರ್ಕೊಂಡು ಹೊಡ್ತಾಳೆ. ಆರಾಮಾಗಿ ಕಾರಲ್ಲಿ ಹಿಂದಿ ಹಾಡನ್ನ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಕನ್ಫ್ಯೂಸ್ ಆಗೋಯ್ತು, ಇದೇನಪ್ಪ ಟರ್ಕಿಶ್ ಮೂವಿಯಲ್ಲಿ ಹಿಂದಿ ಹಾಡು ಬರ್ತಾ ಇದೆ ಅಂತ. ಮೋಸ್ಟ್ಲಿ ಎಬ್ರುಗೆ ಹಿಂದಿ ಹಾಡುಗಳು ಅಂದ್ರೆ ಇಷ್ಟ ಅನ್ಸುತ್ತೆ. ಈಗ ಇವರು ಮುಗ್ಲಾ ಅನ್ನೋ ಸಿಟಿಗೆ ಹೋಗ್ತಾ ಇದ್ದಾರೆ. ಆ ಸಿಟಿಯಲ್ಲೇ ಕುಬ್ರಾ ಇರೋ ಹಳ್ಳಿ ಇರೋದು. ಆ ಹಳ್ಳಿಯ ಪಕ್ಕದಲ್ಲೇ ಕಿಬ್ಲೆದೆರೆ ಹಳ್ಳಿ ಕೂಡ ಇದೆ. ಎಬ್ರು ಮತ್ತೆ ಕುಬ್ರಾ ಇಬ್ರು ಚಿಕ್ಕವರಿದ್ದಾಗ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಇವಳು ಅದೇ ಹಳ್ಳಿಯಲ್ಲಿ ಮೊದಲು ವಾಸವಾಗಿದ್ಲು, ಆಮೇಲೆ ಸಿಟಿಗೆ ಬಂದಿರೋದು. ಹಾಗಾಗಿ ಹಳ್ಳಿಗೆ ಹೋಗೋಕೆ ಅಡ್ರೆಸ್ ಗೊತ್ತಾಗ್ತಿಲ್ಲ. ಕುಬ್ರಾ ಅವ್ರ ಅಮ್ಮ ರೆಫಿಕಾಗೆ ಫೋನ್ ಮಾಡಿ ಅಡ್ರೆಸ್ ಕೇಳಿದ್ರು ಗೊತ್ತಾಗ್ತಿಲ್ಲ. ದಾರಿಯಲ್ಲಿ ಒಬ್ರು ಮನೆ ಹತ್ರ ಹೋಗಿ ಅಡ್ರೆಸ್ ಕೇಳೋಕೆ ನೋಡಿದ್ರೆ ಕ್ಯಾಮ್ರಾ ನೋಡಿ ಇವರು ತಲೆ ಕೆಟ್ಟಂಗ್ ಆಡ್ತಾ ಇದ್ದಾರೆ. ಹಾಗೆ ಮುಂದೆ ಡ್ರೈವ್ ಮಾಡ್ತಾ ಆಗ್ಲೇ ತುಂಬಾನೇ ಕತ್ತಲಾಗೋಗಿದೆ, ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ. ಕಾರಿಂದ ಇಳಿದು ರೆಫಿಕಾಗೆ ಫೋನ್ ಮಾಡೋಕೆ ನೋಡ್ಬೇಕಾದ್ರೆ ಯಾರೋ ಅಳ್ತಾ ಇರೋ ಶಬ್ದ ಕೇಳ್ತಿದೆ. ಯಾರದು ಅಂತ ಶಬ್ದ ಬರ್ತಿರೋ ಕಡೆ ಹೋದಾಗ ಇದ್ದಕ್ಕಿದ್ದಂಗೆ ಒಂದು ಕಪ್ಪು ನಾಯಿ ಎಬ್ರು ಮೇಲೆ ದಾಳಿ ಮಾಡುತ್ತೆ. ಹೇಗೋ ಕಚ್ಚಲ್ಲ. ಫಾರೂಕ್ ಇವಳನ್ನ ಕಾಪಾಡಿ ಕರ್ಕೊಂಡ್ ಬರ್ತಾರೆ. ನಂತರ ಹಾಗೆ ಮುಂದೆ ಹೋಗ್ತಿದ್ದಾರೆ. ದಾರಿ ಇನ್ನು ಗೊತ್ತಾಗ್ತಿಲ್ಲ. ಆದರೆ ಪ್ರೇಯರ್ ಮಾಡೋ ಟೈಮ್ ಆಯ್ತು ಅಂತ ಕಾರ್ ಸೈಡ್ಗೆ ಹಾಕಿ ಫಾರೂಕ್ ಪ್ರೇಯರ್ ಮಾಡ್ತಿದ್ದಾರೆ. ಆಮೇಲೆ ಇಲ್ಲೇ ಹತ್ರದಲ್ಲಿ ಯಾರ್ದೋ ಸಮಾಧಿ, ಹಳೆ ಬಿಲ್ಡಿಂಗ್ ಮತ್ತೆ ದೊಡ್ಡ ಮರದ ಹತ್ರ ಯಾರೋ ವಾಮಾಚಾರದ ಪ್ರಯೋಗ ಮಾಡಿದ್ದಾರೆ. ಮೂಳೆಗಳಿಂದ ಒಂದು ಸಿಂಬಲ್ ನ ಮರದ ಕೆಳಗೆ ಮಾಡಿರೋದಷ್ಟೇ ಅಲ್ಲ, ಗೊಂಬೆಗಳು, ಕೂದಲು, ಮಾಂಸ ಮತ್ತೆ ಕರುಳುಗಳನ್ನೆಲ್ಲ ಮರಕ್ಕೆ ನೇತ್ ಹಾಕಿದ್ದಾರೆ. ಮರದ ಮೇಲೆ ನಂಬರ್ 7175 ಅಂತ ಕೆತ್ತಿದ್ದಾರೆ. ಇದರ ಅರ್ಥ ಏನು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡೋಣ. ಆದ್ರೆ ಯಾರ ಮೇಲೋ ವಾಮಾಚಾರದ ಪ್ರಯೋಗ ಮಾಡಿದರೆ ಇಲ್ಲಿ ಅಂತ ಫಾರೂಕ್ಗೆ ಗೊತ್ತಾಯ್ತು. ಇಲ್ಲಿ ಬರ್ತಾ ಇರೋ ಕೆಟ್ಟ ವಾಸನೆ ಎಬ್ರುಗೆ ತಡೆಯೋಕಾಗ್ತಿಲ್ಲ. ಅದಕ್ಕೆ ಇಬ್ರು ಕಾರ್ ಹತ್ತಿ ಮುಂದೆ ಹೋಗ್ಬೇಕಾದ್ರೆ ಕುರಿಗಳನ್ನ ಕರ್ಕೊಂಡು ಹೋಗ್ತಾ ಇರೋ ವ್ಯಕ್ತಿಗೆ ಕುಬ್ರಾ ಇರೋ ಹಳ್ಳಿಯ ಅಡ್ರೆಸ್ ಕೇಳ್ತಾ ಇದ್ದಾರೆ. ಯಾರ ಮನೆಗೆ ಹೋಗ್ಬೇಕು ಹೇಳಿ ನೀವು ಅಂತ ಕೇಳಿದಾಗ ಕುಬ್ರಾ ಅವರ ಅಮ್ಮ ರೆಫಿಕಾ ಅಂತ, ಅವರ ಗಂಡನ ಹೆಸರು ಬಿಲಾಲ್, ಅವರು ಸಾವನ್ನಪ್ಪಿದ್ದಾರೆ ಅಂತಿದ್ದಂಗೆ ಈ ವ್ಯಕ್ತಿ ಏನು ಕಿಬ್ಲೆದೆರೆ ಬಿಲಾಲ, ಅವನು ಕಿಬ್ಲೆದೆರೆಯಿಂದ ಪಕ್ಕದ ಹಳ್ಳಿಗೆ ಶಿಫ್ಟ್ ಆಗಿದ್ದ. ಗೊತ್ತಾಯ್ತು ಬಿಡಿ, ಅವರ ಮನೆ ಇಲ್ಲೇ ಹತ್ರದಲ್ಲೇ ಇರೋದು ಅಂತ ಅಡ್ರೆಸ್ ಹೇಳಿ ಕಳಿಸ್ತಾನೆ. ಸ್ವಲ್ಪ ದೂರ ಮುಂದೆ ಬಂದ ಮೇಲೆ ಮತ್ತೆ ಆ ಕುರಿಗಳನ್ನ ಕರ್ಕೊಂಡು ಹೋಗ್ತಿದ್ದ ವ್ಯಕ್ತಿ ಇನ್ನೊಬ್ಬ ಕಪ್ಪು ಬಟ್ಟೆಯನ್ನ ಒತ್ಕೊಂಡಿರೋ ವ್ಯಕ್ತಿಯ ಜೊತೆ ಹೋಗ್ತಿರೋದನ್ನ ನೋಡಿ ಇಬ್ಬರಿಗೂ ಗಾಬರಿ ಆಗೋಗುತ್ತೆ. ಇದೇನಪ್ಪ, ಅಲ್ಲಿ ಅಡ್ರೆಸ್ ಹೇಳಿ ಇಷ್ಟು ಬೇಗ ನಮ್ಕಿಂತ ಮುಂದೆ ಬರೋಕ್ ಹೇಗ್ ಸಾಧ್ಯ ಅಂತ ಫಾರೂಕ್ಗೆ ಗೊತ್ತಾಯ್ತು. ಜಿನ್ಗಳು ಅವನ ರೂಪದಲ್ಲಿ ಕಾಣಿಸ್ಕೊಂತಾ ಇರೋದು ಅಂತ. ಅದಕ್ಕೆ ಎಬ್ರುಗೆ ಹಿಂದೆ ನೋಡ್ದಂಗೆ ಸುಮ್ನೆ ಕಾರ್ ಡ್ರೈವ್ ಮಾಡೋಕೆ ಹೇಳ್ತಾರೆ. ಹೇಗೋ ಕೊನೆಗೂ ಇವರು ಕುಬ್ರಾ ಇರೋ ಹಳ್ಳಿಗೆ ಬಂದಾಗ ಇವರನ್ನ ಮನೆ ಹತ್ರ ಕರ್ಕೊಂಡು ಹೋಗೋಕೆ ರೆಫಿಕಾ, ಇವರ ಮೊದಲನೇ ಮಗಳು ಎಸ್ರಾ ಮತ್ತೆ ಎಸ್ರಾಳ ಮಗಳು ಬಂದಿದ್ದಾರೆ. ರೆಫಿಕಾಗೆ ಇಬ್ಬರು ಮಕ್ಕಳು. ಎಸ್ರಾ ಮೊದಲನೇ ಮಗಳಾಗಿದ್ರೆ ಪೇಷಂಟ್ ಆಗಿರೋ ಕುಬ್ರಾ ಎರಡನೇ ಮಗಳು. ಕುಬ್ರಾ ಹುಟ್ಟಿದ ನಂತರ ಕುಬ್ರಾ ಅವರಪ್ಪ ಬಿಲಾಲ್ ಸಾವನ್ನಪ್ಪಿರ್ತಾನೆ. ಹೇಗೆ ಅಂತ ಮುಂದೆ ನೋಡೋಣ. ಎಲ್ಲರೂ ರೆಫಿಕಾ ಅವರ ಮನೆಗೆ ಬಂದಾಗ ಇವ್ರದ್ದು ತುಂಬಾನೇ ದೊಡ್ಡ ಮನೆ, 2 ಬಿಲ್ಡಿಂಗ್ ಇದೆ. ಒಂದು ಬಿಲ್ಡಿಂಗ್ ಅಲ್ಲಿ ಮಾತ್ರ ಇವರು ವಾಸವಾಗಿರೋದು, ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಯಾರು ಇಲ್ಲ. ಮನೆಯಲ್ಲಿ ಇವರಷ್ಟೇ ಅಲ್ಲ, ಬಿಲಾಲ್ ನ ತಂಗಿ ಫಾತ್ಮಾ ಕೂಡ ಇದ್ದಾರೆ. ಫಾತ್ಮಾ ಕ್ಯಾಮ್ರಾ ನೋಡ್ತಿದ್ದಂಗೆ ಏನೋ ಇವಳ ಕೈಯಲ್ಲಿ ಬಾಂಬ್ ಇದೆ ಅನ್ನೋ ಹಾಗೆ ಒಂದೇ ಸಮ ಕ್ಯಾಮ್ರಾ ಆಫ್ ಮಾಡು, ಕುಬ್ರಾನ ಏನ್ ಕ್ಯಾಮ್ರಾ ಇಟ್ಕೊಂಡು ಸರಿ ಮಾಡ್ತೀರಾ, ನಿಮ್ಮಂತ ಡಾಕ್ಟರ್ಸ್ ಇಂದ ಏನು ಕಿಸಿಯಕ್ಕಾಗಲ್ಲ, 1 ವರ್ಷದಿಂದ ಕುಬ್ರಾ ಹಾಸ್ಪಿಟಲ್ ಅಲ್ಲೇ ಇದ್ಲಲ್ಲ ಅಂತ ಜಗಳ ಮಾಡೋಕೆ ಶುರು ಮಾಡ್ತಾರೆ. ರೆಫಿಕಾ ಮತ್ತೆ ಫಾತ್ಮಾ ನಡುವೆ ಜಗಳ ಆದಾಗ ಎಲ್ಲರೂ ಇಬ್ಬರಿಗೂ ಸಮಾಧಾನ ಮಾಡಿ ಕಳಿಸ್ತಾರೆ.
ಕುಬ್ರಾ ಮಲಗಿರೋದ್ರಿಂದ ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಎಬ್ರು ಮತ್ತೆ ಫಾರೂಕ್ ಮನೆಯ ಹೊರಗೆ ಒಂದು ಹೋಟೆಲ್ ಹತ್ರ ಬರ್ತಾರೆ. ಇಲ್ಲಿರೋರ್ಗೆ ಕುಬ್ರಾ ಬಗ್ಗೆ ಕೇಳಿದಾಗ ಇವರೆಲ್ಲರೂ ಹೇಳ್ತಿರೋದು ಅವಳನ್ನ ಜಿನ್ ಪೊಸೆಸ್ ಮಾಡ್ಕೊಂಡಿದೆ. ಇದೆಲ್ಲ ಶುರುವಾಗಿದ್ದೆ ಆ ಶಾಪಗ್ರಸ್ತ ಹಳ್ಳಿ ಕಿಬ್ಲಿದರೆಯಿಂದ. ಕುಬ್ರಾ ಇನ್ನೂ ಹುಟ್ಟೇ ಇರ್ಲಿಲ್ಲ, ಆಗ ಅವರು ಕಿಬ್ಲಿದರೆ ಹಳ್ಳಿಯಲ್ಲೇ ವಾಸವಾಗಿದ್ದು ಅಂತ ಮುಂದೆ ಹೇಳೋ ಅಷ್ಟರಲ್ಲೇ ಒಬ್ಬ ವ್ಯಕ್ತಿ ಕ್ಯಾಮ್ರಾ ಹಿಡ್ಕೊಂಡ್ ಬಂದಿದ್ದೀರಾ ಅಂತ ಇವರ ಮೇಲೆ ಹಲ್ಲೆ ಮಾಡೋಕೆ ನೋಡ್ತಾನೆ. ಹಾಗಾಗಿ ಇಲ್ಲಿಂದ ಮನೆಗೆ ವಾಪಸ್ ಬರ್ತಾರೆ. ಯಾವತ್ತಿಂದ ಕುಬ್ರಾಗೆ ಹುಷಾರಿಲ್ದಂಗಾಯ್ತು, ಯಾವತ್ತಿಂದ ಅವಳು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅಂತ ಫಾರೂಕ್ ಕೇಳಿದಾಗ ಕುಬ್ರಾಳ ಮದುವೆಯ ಸಮಯದಲ್ಲಿ ಎಲ್ಲ ಶುರುವಾಗಿದ್ದು. ಮದುವೆ ಇನ್ನೂ ಆಗಿರ್ಲಿಲ್ಲ, ಮೆಹಂದಿ ದಿನಾನೇ ಒಂದು ಘಟನೆ ನಡೆದಿರುತ್ತೆ. ಅವತ್ತು ರೆಕಾರ್ಡ್ ಮಾಡಿದ್ದ ವಿಡಿಯೋ ಸಿಡಿಯಲ್ಲಿ ಇದೆ, ಅದನ್ನ ಲ್ಯಾಪ್ಟಾಪ್ ಗೆ ಹಾಕಿ ಪ್ಲೇ ಮಾಡ್ತಾರೆ. ಮೆಹಂದಿ ಕಾರ್ಯಕ್ರಮದಲ್ಲಿ ಕುಬ್ರಾ ಯಾಕೋ ನಾರ್ಮಲ್ ಆಗಿ ಕಾಣ್ತಿಲ್ಲ, ಬೇರೆಯವರೆಲ್ಲ ಹಾಡಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಕುಬ್ರಾನ ಕೂಡ ಡ್ಯಾನ್ಸ್ ಮಾಡೋಕೆ ಕರೆದಾಗ ಒಂದ್ ನಿಮಿಷ ಬಂದೆ ತಾಳಿ ಎಲ್ಲರಿಗೂ ಡ್ಯಾನ್ಸ್ ಮಾಡಿಸ್ತೀನಿ ಅಂತ ಹೊರಗೆ ಹೋದವಳು ವಾಪಸ್ ಚಾಕು ತಗೊಂಡ್ ಬಂದು ತನ್ನ ಗಂಡ ಆಗ್ಬೇಕಾಗಿದ್ದ ಹುಡುಗನಿಗೆ ಚುಚ್ಚಿ ಭೀಕರವಾಗಿ ಕೊಲ್ತಾಳೆ. ಸಾಯಿಸಬೇಕಾದ್ರೆ ಇವಳೇನೋ ಹೇಳ್ತಾ ಇದ್ದಾಳೆ. ಏನು ಅಂತ ಎಬ್ರು ಫಾರೂಕ್ ಕೇಳಿದಾಗ ಅವಳು ಅರಾಮಾಯಕ್ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾಳೆ. ಜೀಸಸ್ ನ ಕಂಡ್ರೆ ಆಗಲ್ಲ ಅಂತ ಜಿನ್ಗಳು ಈ ಭಾಷೆಯನ್ನ ಮಾತಾಡ್ತವೆ. ಕುಬ್ರಾ ಈ ಭಾಷೆಯಲ್ಲಿ 7175 ಅಂತ ಹೇಳ್ತಾ ಇದ್ದಾಳೆ ಅಂದಾಗ ಎಬ್ರು ಮತ್ತೆ ಫಾರೂಕ್ ಇಬ್ಬರಿಗೂ ಫ್ಲಾಶ್ ಆಯ್ತು. ಈ ಹಳ್ಳಿಗೆ ಬರೋಕು ಮುಂಚೆ ಇವರಿಗೆ ವಾಮಾಚಾರ ಮಾಡಿರೋ ಮರ ಸಿಕ್ಕಿತ್ತಲ್ಲ, ಅದರ ಮೇಲೆ ಇದೇ ನಂಬರ್ ಬರ್ದಿತ್ತು. ಮರದ ವಿಷಯ ಕೇಳಿ ರಫಿಕಾ ಮತ್ತೆ ಎಸ್ರಾ ಹೇಳ್ತಾರೆ, ಒಂದಿನ ಕುಬ್ರಾ ನಿದ್ದೆಯಲ್ಲಿ ನಡ್ಕೊಂಡು ಹಳ್ಳಿಯ ಹೊರಗಿರೋ ಅದೇ ಮರದ ಹತ್ರ ಹೋಗಿದ್ಲು ಅಂತಿದ್ದಂಗೆ ಫಾರೂಕ್ಗೆ ಡೌಟ್ ಬರ್ತಾ ಇದೆ, ಯಾರೋ ಕುಬ್ರಾ ಮೇಲೆ ವಾಮಾಚಾರದ ಪ್ರಯೋಗ ಮಾಡಿರ್ಬೇಕು ಅಂತ. ಅದಕ್ಕೆ ತಕ್ಷಣ ಮನೆ ಸುತ್ತ ಎಲ್ಲಾದ್ರೂ ವಾಮಾಚಾರದ ವಸ್ತುಗಳೇನಾದ್ರೂ ಸಿಗುತ್ತಾ ಅಂತ ಹುಡುಕ್ತಾರೆ. ಇವರು ಹೊರಗೆ ಇರೋದನ್ನ ಕುಬ್ರಾ ತನ್ನ ರೂಮ್ ಇಂದ ನೋಡ್ತಾ ಇದ್ದಾಳೆ. ಸಡನ್ ಆಗಿ ನೋಡಿ ಇವಳೆ ದೆವ್ವ ಅನ್ಕೊಂಡ್ಬಿಟ್ಟೆ, ಆದ್ರೆ ಇಲ್ಲ, ಕುಬ್ರಾ ಇವರನ್ನ ನೋಡಿ ತುಂಬಾನೇ ಖುಷಿಯಾಗಿದ್ದಾಳೆ. ಮೊದ್ಲೇ ಹೇಳ್ದಂಗೆ ಎಬ್ರು ಮತ್ತೆ ಕುಬ್ರಾ ಚೈಲ್ಡ್ಹುಡ್ ಫ್ರೆಂಡ್ಸ್. ಮೆಹಂದಿ ದಿನ ಏನಾಗಿತ್ತು ಅಂತ ಫಾರೂಕ್ ಕೇಳಿದಾಗ ನನಗೆ ಒಬ್ಳು ಮಹಿಳೆಯ ವಾಯ್ಸ್ ಕೇಳಿಸಿತ್ತು, ಅವಳು ನನ್ನನ್ನ ಮದುವೆ ಆಗ್ಬೇಕಾಗಿದ್ದ ಹುಡುಗನನ್ನ ಕೊಲ್ಲೋಕೆ ಹೇಳಿದ್ಲು. ನನಗೆ ಗೊತ್ತಿಲ್ದಂಗೆ ನಾನು ಆ ಕೆಲಸ ಮಾಡ್ದೆ ಅಂತ ಅಳ್ತಾ ಇದ್ದಾಳೆ. ಮತ್ತೆ ರಾತ್ರಿ ಹೊತ್ತು ಹಳ್ಳಿಯ ಹೊರಗೆ ಇರೋ ಆ ಮರದ ಹತ್ರ ಯಾಕೆ ಹೋಗ್ತೀಯಾ ಅಂತ ಕೇಳಿದ್ರೆ ಯಾಕೆ ಅಂತ ಇವಳಿಗೂ ಗೊತ್ತಿಲ್ಲ. ಆದ್ರೆ ಆ ಜಾಗದ ಬಗ್ಗೆ ಯೋಚನೆ ಮಾಡ್ದಾಗ್ಲೆಲ್ಲ ಇವಳಿಗೆ ಒಂದು ದೃಶ್ಯ ಕಣ್ಮುಂದೆನೆ ಕಾಣ್ತಾ ಇರುತ್ತೆ. ಏನಂದ್ರೆ ಒಂದು ಶವಪೆಟ್ಟಿಗೆಯಲ್ಲಿ ಇವಳು ಇದ್ದು ಯಾವ್ದೋ ದುಷ್ಟಶಕ್ತಿ ಇವಳ ಕತ್ತನ್ನ ಇಸ್ಕಿ ಕೊಲ್ಲುತ್ತೆ. ಮತ್ತೆ ಇವಳು ಪುನರ್ಜನ್ಮ ಪಡ್ಕೊಂಡು ಹುಟ್ಟೋ ರೀತಿ ಒಂದು ವಿಷನ್ ಕಾಡುತ್ತೆ. ಒಂದು ಕಣ್ಣಿರೋ ಮಗುವಿನ ರೀತಿ ಹುಟ್ಟಿರ್ತೀಯ ಅಲ್ವಾ ಅಂತ ಫಾರೂಕ್ ಕೇಳಿದಾಗ ಹೌದು, ಬಾಯಿ ಇಲ್ಲ, ಕೇವಲ ಒಂದು ಕಣ್ಣಷ್ಟೇ ಅಂತ ಅಳೋಕೆ ಶುರು ಮಾಡ್ತಾಳೆ ಕುಬ್ರಾ. ಜಿನ್ಗೆ ಪೊಸೆಸ್ಡ್ ಆದವರೆಲ್ಲ ಪುನರ್ಜನ್ಮ ಪಡ್ಕೊಂಡು ಇದೇ ರೀತಿ ಒಂದು ಕಣ್ಣಿರೋ ಮಗುವಿನ ರೀತಿ ಹುಟ್ಟೋದ್ರ ಬಗ್ಗೆ ಹೇಳ್ತಾರೆ ಅಂತ ಫಾರೂಕ್ ಹೇಳ್ತಾರೆ. ಮತ್ತೆ ಅವರ ಮನೆಯಲ್ಲಿ ಎಲ್ಲಾ ಕಡೆ ಒಂದು ಕಣ್ಣಿನ ಸಿಂಬಲ್ ಇರೋ ಗೊಂಬೆ ಮಣಿಗಳು ಎಲ್ಲ ನೇತ್ ಹಾಕಿದ್ದಾರೆ. ಇದನ್ನ ಯಾರು ನೇತಾಕೋಕ್ ಹೇಳಿದ್ದು? ಒಂದು ಕಣ್ಣು ಡೆವಿಲ್ ನ ಸಂಕೇತ. ಇದು ಒಳ್ಳೆ ನೀವು ಡೆವಿಲ್ ಗೆ ಸಹಾಯ ಕೇಳ್ದಂಗಿದೆ, ಮೊದ್ಲು ಇದನ್ನೆಲ್ಲ ತೆಗೀರಿ ಅಂತ ಫಾರೂಕ್ ಎಲ್ಲಾ ಒಂದು ಕಣ್ಣಿರೋ ವಸ್ತುಗಳನ್ನ ತೆಗಿತಾರೆ. ಹಿಂದೆನೆ ಕುಬ್ರಾ ಮೇಲೆ ಎಕ್ಸಾರ್ಸಿಸಮ್ ಮಾಡೋಕೆ ರೆಡಿ ಆಗಿ ಕುಬ್ರಾಳ ರೂಮ್ ಗೆ ಎಲ್ಲರೂ ಬರ್ತಾರೆ. ಎಬ್ರು ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದಾಳೆ. ಫಾರೂಕ್ ಪರ್ಫ್ಯೂಮ್ ಬಾಟಲ್ ನ ಕೈಯಲ್ಲಿ ಹಿಡ್ಕೊಂಡು ಪ್ರೇಯರ್ ನ ಹೇಳಿ ಕುಬ್ರಾಳ ಕೈಗೆ ಇದನ್ನ ಹಾಕ್ತಾರೆ. ಆಮೇಲೆ ಈ ಪರ್ಫ್ಯೂಮ್ ನ ಸ್ಮೆಲ್ ಮಾಡೋಕೆ ಹೇಳಿದಾಗ ಕುಬ್ರಾ ವಾಸನೆ ನೋಡ್ತಿದ್ದಂಗೆ ಜಿನ್ಗೆ ಪೊಸೆಸ್ಟ್ ಆಗ್ತಾಳೆ. ಬೆಡ್ ಮತ್ತೆ ಬೇರೆ ಬೇರೆ ವಸ್ತುಗಳೆಲ್ಲ ಅಲ್ಲಾಡ್ತಾ ಇದೆ. ಎಬ್ರು ಗಾಬರಿಯಾಗಿ ಕ್ಯಾಮ್ರಾ ಅಲ್ಲಾಡಿಸ್ತಾ ಇದ್ದಾಳೆ. ಇದರ ನಡುವೆ ಇನ್ನೇನೇನ್ ಅಲ್ಲಾಡ್ತಾ ಇದೆಯೋ ಸರಿಯಾಗಿ ಕಾಣ್ತಾ ಇಲ್ಲ. ಕುಬ್ರಾ ತನ್ನ ಬೆನ್ನಿನ ಮೇಲಾಗಿರೋ ಗಾಯಗಳನ್ನ ಎಬ್ರುಗೆ ತೋರಿಸಿ ಆ ಜಿನ್ ಇಲ್ಲೇ ಇದೆ ಅಂತ ಹೇಳ್ಬೇಕಾದ್ರೆ ಇವಳ ಮೂಗಲ್ಲಿ ರಕ್ತ ಬರ್ತಾ ಇದೆ. ಫಾರೂಕ್ ಇವಳ ಮೇಲೆ ಕಪ್ಪು ಬಟ್ಟೆಯನ್ನ ಹಾಕಿ ಜಿನ್ನ ಇವಳ ದೇಹದಿಂದ ಹೊರಗೆ ತೆಗೆಯೋಕೆ ನೋಡಿದಾಗ ಕುಬ್ರಾ ಫಾರೂಕ್ ನ ಕೈ ಹಿಡ್ಕೊಂಡು ರಕ್ತದಲ್ಲಿ ಒಂದು ಸಿಂಬಲ್ ಬರೀತಾಳೆ. ಏನ್ ಸಿಂಬಲ್ ಇದು ಅಂತ ಫಾರೂಕ್ ತಮ್ಮ ಹಳೆ ಬುಕ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು. ಇದರ ಅರ್ಥ ಕನ್ನಡಿ. ಜಿನ್ ಒಬ್ಬರನ್ನ ಸಂಪೂರ್ಣವಾಗಿ ಪೊಸೆಸ್ ಮಾಡ್ಕೊಂಡಾಗ ಈ ಕನ್ನಡಿ ಅನ್ನೋ ಸಂದೇಶವನ್ನ ಕೊಡ್ತವೆ. ಯಾಕಂದ್ರೆ ಕನ್ನಡಿಯಲ್ಲೇ ಜಿನ್ಗಳಿರೋದು ಅಂತ ನಂಬ್ತಾರೆ. ಹಾಗಾಗಿ ಈ ಬಾರಿ ಡೈರೆಕ್ಟ್ ಆಗಿ ಜಿನ್ನ ಕಾಂಟ್ಯಾಕ್ಟ್ ಮಾಡೋಕೆ ನೋಡ್ತಾರೆ ಫಾರೂಕ್. ಏನಂದ್ರೆ ಯಾರು ಇಲ್ದೇ ಇರೋ ರೂಮ್ ಅಲ್ಲಿ 2 ಕನ್ನಡಿ ಮತ್ತೆ ಕ್ಯಾಂಡಲ್ ಗಳ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ಎಸ್ರಾ ಮುಂದೆ ಇರೋ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಎಲ್ಲಾ ವ್ಯವಸ್ಥೆ ಮಾಡೋಕೆ ಹೋಗ್ತಾಳೆ. ಎಬ್ರು ಯಾಕೆ ಈ ಬಾರಿ ಮಾಡಿದ ಎಕ್ಸಾರ್ಸಿಸಮ್ ಫೇಲ್ ಆಯ್ತು, ಹೀಗೆ ಮತ್ತೆ ಆದ್ರೆ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂದಾಗ ಪ್ರತಿ ಬಾರಿನೂ ಒಂದೇ ರೀತಿ ಭೂತೋಚಾಟನೆ ನಡಿಬೇಕು ಅಂತ ಏನೂ ಇಲ್ಲ. ಆ ಪ್ರಕ್ರಿಯೆ ವರ್ಕ್ ಆಗ್ಲಿಲ್ಲ. ಈಗ ಇನ್ನೊಂದು ಮಾಡ್ತಾ ಇದ್ದೀನಿ. ಈ ಜಿನ್ ತುಂಬಾನೇ ಶಕ್ತಿಶಾಲಿ ಆಗಿದೆ, ನನ್ ಕೈಯಲ್ಲಿ ಕೆಲಸ ಆಗಲ್ಲ ಅಂದಾಗ ನಾನೇ ಹೇಳ್ತೀನಿ, ಆಮೇಲೆ ಬೇಕಿದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರುವಂತೆ ಅಂತ ಹೇಳ್ತಾರೆ ಫಾರೂಕ್. ನಂತರ ಯಾರು ಇಲ್ದೇ ಇರೋದನ್ನ ನೋಡಿ ಎಬ್ರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಜಿನ್ನು ಇಲ್ಲ ಏನೂ ಇಲ್ಲ, ಅವಳಿಗೆ ಮನೋರೋಗ ಇದೆ, ಅವಳಿಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾಳೆ. ಇವಳನ್ನೇ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಹಿಂದೆ ಅಲ್ಲಿ ಪೊಸೆಸ್ಡ್ ಆಗಿರೋ ಕುಬ್ರಾ ಬಂದು ನಿಂತಿದ್ದಾಳೆ. ಅವಳನ್ನ ನೋಡಿ. ಇವತ್ ರಾತ್ರಿ ಎಲ್ಲರೂ ಮಲಗಿದ್ದಾಗ ಮತ್ತೆ ಕುಬ್ರಾ ಜಿನ್ಗೆ ಪೊಸೆಸ್ಡ್ ಆಗ್ತಾಳೆ. ಕನ್ನಡಿಯಲ್ಲಿ ಕುಬ್ರಾಳ ಪ್ರತಿಬಿಂಬ ಅಲ್ಲೇ ಇದೆ. ಆದ್ರೆ ಕುಬ್ರಾ ಮನೆ ತುಂಬಾ ಓಡಾಡೋಕೆ ಶುರು ಮಾಡ್ತಾಳೆ. ಇದ್ದಕ್ಕಿದ್ದಂಗೆ ಮನೆ ತುಂಬಾ ಕತ್ತಲು ಆವರಿಸ್ಕೊಂಡಿದೆ. ಎಬ್ರು ಎಲ್ಲಾ ಕಡೆ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿರೋದಕ್ಕೆ ಇದೆಲ್ಲ ರೆಕಾರ್ಡ್ ಆಗ್ತಿದೆ. ಫಾರೂಕ್ ಮಲಗಿದ್ದಾಗ ಇವರ ಬಳಿ ಇದ್ದಕ್ಕಿದ್ದಂಗೆ ಜೋರಾಗಿ ಗಾಳಿ ಬೀಸೋಕೆ ಶುರು ಆದಾಗ ಇವ್ರಿಗೆ ಎಚ್ಚರಿಕೆ ಆಗಿ ಜಿನ್ ಇಲ್ಲೇ ಇರೋ ಅನುಭವ ಆಗುತ್ತೆ.
ಅದಕ್ಕೆ ಎದ್ದು ನೋಡೋಕೆ ಬರೋ ಅಷ್ಟರಲ್ಲಿ ಕುಬ್ರಾ ತನ್ನ ರೂಮ್ಗೆ ವಾಪಸ್ ಹೋಗಿದ್ದಾಳೆ. ಮುಂದಿನ ದಿನ ಎಲ್ಲರೂ ತಿಂಡಿ ತಿನ್ಬೇಕಾದ್ರೆ ಎಬ್ರುಗೆ ಗಂಟಲಲ್ಲಿ ಏನೋ ಸಿಗಾಕೊಂಡಂಗಾಗುತ್ತೆ. ಆಮೇಲೆ ಇವಳ ಬಾಯಿಯಿಂದ ಕೂದಲು ಹೊರಗೆ ಬರುತ್ತೆ. ಇದು ಹೇಗೆ ಬಾಯಿಯ ಒಳಗೆ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ಇವತ್ ರಾತ್ರಿನೇ ಕುಬ್ರಾಳನ್ನ ಪೊಸೆಸ್ ಮಾಡ್ಕೊಂಡಿರೋ ಜಿನ್ನ ಕಾಂಟ್ಯಾಕ್ಟ್ ಮಾಡೋಕೆ ಮುಂದೆ ಇರೋ ಬಿಲ್ಡಿಂಗ್ ಗೆ ಬರ್ತಾರೆ. ಮೊದ್ಲೇ ಫಾರೂಕ್ ಹೇಳ್ದಂಗೆ ಕನ್ನಡಿ ಕ್ಯಾಂಡಲ್ ಗಳ ವ್ಯವಸ್ಥೆ ಮಾಡಿದಳೆ ಎಸ್ರಾ. ಫಾರೂಕ್ ಮತ್ತೆ ಎಬ್ರು ಮಾತ್ರ ಈ ಮನೆ ಒಳಗೆ ಬಂದು ಫಾರೂಕ್ ಕನ್ನಡಿಯನ್ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಟ್ಟು ಮಧ್ಯ ಕುತ್ಕೊಂತಾರೆ. ಆಮೇಲೆ ಕೆಲವೊಂದು ಮಂತ್ರಗಳನ್ನ ಹೇಳಿ ಒಂದಷ್ಟು ಉಪ್ಪನ್ನ ನೆಲದ ಮೇಲೆ ಹಾಕ್ತಾರೆ. ಹೀಗೆ ಪ್ರೇಯರ್ ನ ಮುಂದುವರಿಸಿ ಕಪ್ಪು ಬಟ್ಟೆಯನ್ನ ಹೊತ್ಕೊಂಡು ಜಿನ್ನ ಆಹ್ವಾನಿಸಿದಾಗ ಕನ್ನಡಿಯ ಒಳಗಿಂದ ಒಂದು ಜಿನ್ ಹೊರಗೆ ಬರುತ್ತೆ. ಏನಾಯ್ತು ಅಂತ ಎಬ್ರು ಕೇಳಿದಾಗ ನಿನ್ ಹಿಂದೆನೆ ಒಂದು ಜಿನ್ ನಿಂತಿದೆ, ಇಲ್ಲೇ ನಿಂತಿರುವಂತ ರೂಮ್ ನ ಮೂಲೆಗೆ ಹೋಗಿ ಜಿನ್ಗೆ ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡಿದಾಗ ನೋಡ್ತಿದ್ದಂಗೆ ಕನ್ನಡಿ ಎಲ್ಲ ಹೊಡೆದೋಗುತ್ತೆ. ಶಬ್ದ ಕೇಳಿ ಎಲ್ಲರೂ ಒಳಗೆ ಓಡ್ ಬಂದಾಗ ಫಾರೂಕ್ ಉಪ್ಪನ್ನ ಹಾಕಿದ್ರಲ್ಲ ಅದರಿಂದ ಒಂದು ಸಿಂಬಲ್ ನ ಮಾಡಿ ಹೋಗಿದೆ ಆ ಜಿನ್. ಈ ಸಿಂಬಲ್ ನ ಅರ್ಥ ಏನಂದ್ರೆ ಟಾಯ್ಲೆಟ್ ಸ್ಪೆಲ್. ಇದನ್ನ ಡೆತ್ ಸ್ಪೆಲ್ ಅಂತ ಕೂಡ ಕರೀತಾರೆ. ಯಾರೋ ವಾಮಾಚಾರದ ಪ್ರಯೋಗ ಮಾಡಿದರೆ. ನಿಮ್ ಮನೆಯಲ್ಲಿ ನೆಲದಲ್ಲಿ ಎಲ್ಲಾದ್ರೂ ಟಾಯ್ಲೆಟ್ ಇದೆಯಾ ಅಂದಾಗ ಹೌದು ಇಲ್ಲೇ ಇದೆ ಅಂತ ಕರ್ಕೊಂಡ್ ಬರ್ತಾರೆ. ಈ ಟಾಯ್ಲೆಟ್ ನ ಫಾರೂಕ್ ಹೊಡೆದಾಕ್ದಾಗ ಒಳಗೆ ಏನಿರ್ಬೇಕೋ ಅದನ್ನ ಬಿಟ್ಟು ಬೇರೆ ಎಲ್ಲ ಇದೆ. ಪ್ರಾಣಿಯ ಮೂಳೆಗಳು, ಕೂದಲು, ಗೊಂಬೆಗಳು, ಇದೇ ರೀತಿ ವಾಮಾಚಾರಕ್ಕೆ ಬಳಸಿರೋ ತುಂಬಾನೇ ವಸ್ತುಗಳು ಇಲ್ಲಿ ಸಿಗುತ್ತೆ. ಎಲ್ಲವನ್ನ ಒಂದ್ ಕಡೆ ಇಟ್ಕೊಂಡು ಒಂದೊಂದಾಗಿ ಎಲ್ಲವನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಮನುಷ್ಯರ ಶೇಪ್ ಅಲ್ಲಿ ಇರೋ 2 ಪೇಪರ್ ನ ಕಟ್ ಮಾಡಿ ಮಂತ್ರಗಳನ್ನೆಲ್ಲ ಬರೆದು ಇಟ್ಟಿದ್ದಾರೆ. ಒಂದು ಪೇಪರ್ ಮೇಲೆ ರಫಿಕಾ, ಇನ್ನೊಂದು ಪೇಪರ್ ಮೇಲೆ ಬಿಲಾಲ್ ಅಂತ ಬರೆದು ಗಂಡ ಹೆಂಡತಿ ಮೇಲೆ ವಾಮಾಚಾರ ಮಾಡಿಸಿರೋದು. ಈ ವಾಮಾಚಾರದ ಪ್ರಯೋಗದಿಂದ ಏನಾಗುತ್ತೆ ಅಂದ್ರೆ ಕುಬ್ರಾ ರಫಿಕಾಳ ಗರ್ಭದಲ್ಲೇ ಇದ್ದಾಗ ಡಿಸೈಡ್ ಆಗಿರುತ್ತೆ ಅವಳು ಹುಟ್ಟಿದಂಗೆ ತಂದೆ ಬಿಲಾಲ್ ಸಾವನ್ನಪ್ತಾನೆ. ಕುಬ್ರಾಗೆ 23 ವರ್ಷ ಆಗಿ 14 ದಿನದ ನಂತರ ಅವಳನ್ನ ಜಿನ್ ಪೊಸೆಸ್ ಮಾಡ್ಕೊಂಡು ಅವಳನ್ನ ಬಲಿ ತಗೋಬೇಕು ಅಂತ ಈ ಪೇಪರ್ ನ ಮೇಲೆ ಯಾರೋ ಬರ್ದಿದ್ದಾರೆ. ಯಾರು ವಾಮಾಚಾರ ಮಾಡಿರೋದು ಅಂತ ಗೊತ್ತಾಗಲ್ಲ. ಆದ್ರೆ ಇದೇ ಸಮಯಕ್ಕೆ ಕುಬ್ರಾ ಮತ್ತೆ ಜಿನ್ಗೆ ಪೊಸೆಸ್ಡ್ ಆಗಿ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಹಾಗಾಗಿ ನಿಮ್ಮಿಂದ ಏನು ಆಗಲ್ಲ, ನಾನು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಫಾರೂಕ್ಗೆ ಎಬ್ರು ಹೇಳ್ತಾ ಇದ್ದಾಳೆ. ನೀನು ನನ್ನ ಫ್ರಾಡ್ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ಯಾ ಅಂತ ನನಗೆ ಗೊತ್ತು. ನನ್ ಬಗ್ಗೆ ನೀನು ಏನಾದ್ರು ಅನ್ಕೋ, ಆದ್ರೆ ಅವಳನ್ನ ಡಾಕ್ಟರ್ಸ್ ಕಾಪಾಡಲ್ಲ. ಕೊನೆ ಬಾರಿ ನಾನು ಭೂತೋಚ್ಚಾಟನೆ ಮಾಡ್ತೀನಿ ಅಂತ ಹೇಳಿ ಈ ಬಾರಿ ಕೊಟ್ಟಿಗೆ ಒಳಗೆ ಕುಬ್ರಾನ ಕರ್ಕೊಂಡ್ ಬಂದು ಎಕ್ಸಾರ್ಸಿಸಮ್ ಶುರು ಮಾಡ್ತಾರೆ ಫಾರೂಕ್. ಆ ಜಿನ್ ಇಲ್ಲೇ ಇದೆಯಾ ಅಂತ ಕೇಳಿದಾಗ ಹೌದು ಅಂತ ಕುಬ್ರಾ ಜಿನ್ ನಿಂತಿರೋ ಜಾಗವನ್ನ ತೋರಿಸ್ತಾಳೆ. ಅದು ಹೆಣ್ಣು ಜಿನ್ ಆಗಿದೆ, ಅದರ ಹೆಸರು ಸಾರೆ ಅಂತ ಹೇಳಿದಾಗ ಎಕ್ಸಾರ್ಸಿಸಮ್ ಮುಂದುವರಿಸ್ತಾರೆ. ನೀನು ಕುಬ್ರಾನ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ನಿನ್ನ ಬೆಂಕಿಯಿಂದ ಸುಟ್ಟಾಕಿ ನಾಶ ಮಾಡ್ತೀನಿ ಅಂತ ಫಾರೂಕ್ ಹೇಳ್ತಿದ್ದಂಗೆ ಮತ್ತೆ ಕುಬ್ರಾನ ಜಿನ್ ಪೊಸೆಸ್ ಮಾಡ್ಕೊಂಡು ನಿನ್ ದೇವ್ರಿಗೆ ನಾನು ಹೆದರಲ್ಲ ಅಂತ ಹೇಳ್ತಾ ಇದೆ. ಈಗ ಫಾರೂಕ್ ಪ್ರೇಯರ್ ಹೇಳ್ತಾ ಆ ಗಂಡ ಹೆಂಡತಿ ಶೇಪ್ ಅಲ್ಲಿ ಕಟ್ ಮಾಡಿದ್ದ ಪೇಪರ್ ನ ಸುಟ್ಟ ಹಾಕ್ತಿದ್ದಂಗೆ ಜಿನ್ ನೋವಲ್ಲಿ ಒದ್ದಾಡೋಕೆ ಶುರು ಮಾಡುತ್ತೆ. ಎಲ್ಲಾ ಕಡೆ ಹಾರಾಡ್ತಾ ಇದೆ. ನಂತರ ಕೊನೆಗೂ ಜೋರಾಗಿ ಕಿರ್ಚಾಡ್ತಾ ಕುಬ್ರಾಳ ದೇಹವನ್ನ ಬಿಟ್ಟು ಹೋಗುತ್ತೆ ಜಿನ್ ನಾಶ ಆಯ್ತು, ನಿಮ್ ಮಗಳು ಸರಿ ಹೋದ್ಲು ಅಂತ ಫಾರೂಕ್ ಹೇಳ್ತಾರೆ. ಎಬ್ರು ಕುಬ್ರಾನ ಚೆಕ್ ಮಾಡಿದಾಗ ಇವಳು ನಾರ್ಮಲ್ ಆಗಿದ್ದಾಳೆ. ಎಲ್ಲ ಆದ್ಮೇಲೆ ಎಬ್ರು ಫಾರೂಕ್ಗೆ ಒಬ್ರು ಮೇಲೆ ಮಾಟ ಮಂತ್ರ ಮಾಡೋದು, ಈ ವಿದ್ಯೆ ಸಾಧನೆಗಳ ಪ್ರಯೋಗ ಮಾಡೋದು ಅಷ್ಟು ಸುಲಭನ ಅಂತ ಕೇಳಿದಾಗ ಫಾರೂಕ್ ದಾಬ್ಬೆ ಬಗ್ಗೆ ಹೇಳ್ತಾರೆ. ದಾಬ್ಬೆ ಅಂದ್ರೆ ಜಗತ್ತಿನ ಅಂತ್ಯವನ್ನ ಸೂಚಿಸುತ್ತೆ. ಅದು ಭೂಮಿಯನ್ನ ಬಲೆಯ ರೀತಿ ಆವರಿಸಿಕೊಂಡು ಎಲ್ಲರ ಮನೆಯನ್ನ ತಲುಪುತ್ತೆ. ಸೇಮ್ ಇಂಟರ್ನೆಟ್ ನ ರೀತಿ. ಇಂಟರ್ನೆಟ್ ಕಾರಣ ಎಲ್ಲರೂ ಈ ರೀತಿ ವಾಮಾಚಾರವನ್ನ ಕಲ್ತ್ಕೊಳ್ಳೋಕೆ. ಒಂದು ಕ್ಲಿಕ್ ಇಂದನೇ ಯಾವ ಆಚರಣೆ ಬಗ್ಗೆ ತಿಳ್ಕೋಬೇಕೋ ಅದನ್ನ ಇಂಟರ್ನೆಟ್ ಅಲ್ಲೇ ನೋಡ್ಬೋದು. ಹಾಗಂತ ಅದೇನು ಸುರಕ್ಷಿತವಲ್ಲ. ಇಂಟರ್ನೆಟ್ ಅಲ್ಲಿ ಸಿಕ್ಕ ಆಚರಣೆಗಳ ಬಗ್ಗೆ ತಿಳ್ಕೊಂಡು ಜಿನ್ಗಳ ಜೊತೆ ಡೀಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಯಾಮಾರಿದ್ರು ಅದರ ಪರಿಣಾಮ ತುಂಬಾನೇ ಭಯಾನಕವಾಗಿರುತ್ತೆ ಅಂತ ಹೇಳ್ತಾರೆ ಫಾರೂಕ್. ಎಲ್ಲ ಸರಿ ಹೋಯ್ತಪ್ಪ ಅಂತ ಹೇಳಿ ನೆಮ್ಮದಿಯಾಗಿ ಇವತ್ತು ಮಲಗಿದ್ದಾಗ ಮತ್ತೆ ಜಿನ್ಗೆ ಪೊಸೆಸ್ಡ್ ಆಗ್ತಾಳೆ ಕುಬ್ರಾ. ಇವಳೇ ಈಗ ಕ್ಯಾಮ್ರಾ ಎತ್ಕೊಂಡು ಒಂದು ಕೈಯಲ್ಲಿ ಕ್ಯಾಮ್ರಾ ಇನ್ನೊಂದು ಕೈಯಲ್ಲಿ ಚಾಕು ಹಿಡ್ಕೊಂಡು ಬಂದು ನಿಂತಿದ್ದಾಳೆ. ಸುಮ್ನೆ ಇರೋದ್ ಬಿಟ್ಟು ಫಾತ್ಮಾ ಇವಳನ್ನ ನೋಡಿ ಹತ್ರ ಬರ್ತಿದ್ದಂಗೆ ಕುಬ್ರಾ ಇವರ ಮೇಲೆ ದಾಳಿ ಮಾಡಿ ಮುಖಕ್ಕೆ ಚಾಕು ಹಾಕ್ತಿದ್ದಾಳೆ. ಹೇಗೋ ಕೊಲ್ಲೋದಿಲ್ಲ. ಎಲ್ಲರೂ ಎಚ್ಚರಗೊಂಡು ಬರೋಷ್ಟರಲ್ಲಿ ಹಳ್ಳಿಯ ಹೊರಗೆ ಮರದ ಹತ್ರ ಓಡ್ ಹೋಗಿದ್ದಾಳೆ. ಎಲ್ಲರೂ ಮರದ ಹತ್ರ ಬಂದಾಗ ಇಲ್ಲಿ ವಾಮಾಚಾರದ ಪ್ರಯೋಗಕ್ಕೆ ಮಾಡಿದ್ದ ಸಿಂಬಲ್ ಒಳಗೆ ನಿಂತ್ಕೊಂಡು ಇವಳನ್ನ ಪೊಸೆಸ್ ಮಾಡ್ಕೊಂಡಿರೋ ಜಿನ್ ಈ ಬಾಡಿ ನನಗೆ ಬೇಕು ಅಂತ ಹೇಳ್ಬೇಕಾದ್ರೆ ಇವಳನ್ನ ಸಿಂಬಲ್ ಇಂದ ಹೊರಗೆ ಎಳ್ಕೊಂತಾರೆ ಫಾರೂಕ್. ಎಬ್ರು ಕ್ಯಾಮ್ರಾ ಇಲ್ಲೇ ಬಿಟ್ಟು ಕುಬ್ರಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೊಡ್ತಾಳೆ. ಫಾರೂಕ್ ಏನೇ ಹೇಳಿದ್ರು ಕೇಳಲ್ಲ. ನೀನೊಬ್ಬ ಫ್ರಾಡು, ನಿನ್ ಕಡೆಯಿಂದನೇ ಇದೆಲ್ಲ ಆಗ್ತಿರೋದು ಅಂತ ಬಾಯಿಗೆ ಬಂದಂಗೆ ಬೈದು ಹೊಡ್ತಾಳೆ. ಫಾರೂಕ್ ಬೇಜಾರಾಗಿ ಹೋಗತ್ತಗೆ ಅಂತ ಬಸ್ ಹತ್ಕೊಂಡು ಊರ್ ಸೇರ್ಕೊಳ್ಳಲ್ಲ. ಕ್ಯಾಮ್ರಾ ಎತ್ಕೊಂಡು ಕುಬ್ರಾಳ ಮನೆಗೆ ಬರ್ತಾರೆ. ಮುಂದಿನ ದಿನ ಹಾಸ್ಪಿಟಲ್ ಇಂದ ಫಾತ್ಮಾ ಮಮ್ಮಿ ತರ ಬ್ಯಾಂಡೇಜ್ ಹಾಕಿಸ್ಕೊಂಡು ಬಂದಿದ್ದಾರೆ. ಇವರು ಈಗ ಬಿಲಾಲ್ ಸಾವನ್ನಪ್ಪಿದ್ದು ಹೇಗೆ ಅಂತ ಹೇಳ್ತಾರೆ. ಕುಬ್ರಾ ಹುಟ್ಟಿದಾಗ ಬಿಲಾಲ್ ಮಗುವನ್ನ ನೋಡಿ ಇದು ಡೆವಿಲ್ ನ ಮಗು ಅಂತ ಕತ್ತಿಸ್ಕಿ ಆಗ ತಾನೆ ಹುಟ್ಟಿದ್ದ ಮಗುವನ್ನ ಕೊಲ್ಲೋಕೆ ಹೋದಾಗ ಫಾತ್ಮಾ ಬಿಲಾಲ್ ನ ಜೋರಾಗಿ ತಳ್ತಾರೆ. ಆಗ ಬಿಲಾಲ್ ಕೆಳಗೆ ಬಿದ್ದು ಬಾಯಿಂದ ಕಪ್ಪು ನೊರೆ ಬಂದು ಸಾವನ್ನಪ್ತಾನೆ. ಸಾಯೋಕ್ಕೂ ಮುಂಚೆ ಸಾರೆ ಅಂತ ಹೇಳಿರ್ತಾನೆ. ಅದೇ ಜಿನ್ನ ಹೆಸರು ಸಾರೆ ಅಂತ. ಬಿಲಾಲ್ ಮೊದಲು ಸ್ವಲ್ಪ ಹಣಕ್ಕೂ ಕೂಡ ಪರದಾಡ್ತಿದ್ದವನು. ಇದ್ದಕ್ಕಿದ್ದಂಗೆ ಮನೆ ಜಮೀನು ಎಲ್ಲವನ್ನ ಕೊಂಡ್ಕೊಂಡಿರ್ತಾನೆ. ಇದೆಲ್ಲ ಜಿನ್ಗಳ ಜೊತೆ ಡೀಲ್ ಮಾಡ್ಕೊಂಡು ಶ್ರೀಮಂತನಾಗಿದ್ದು ಅಂತ ಫಾತ್ಮಾ ಹೇಳ್ತಾರೆ.
ಬಿಲಾಲ್ ಮೊದಲು ಕಿಬ್ಲೆದೆರೆ ಹಳ್ಳಿಯಲ್ಲಿ ಇದ್ದಿದ್ದಲ್ವಾ, ಆ ಹಳ್ಳಿಯ ಬಗ್ಗೆ ನನಗೆ ಹೇಳೋರು ನಿಮಗೆ ಯಾರಾದ್ರೂ ಗೊತ್ತಾ ಅಂತ ಫಾರೂಕ್ ಕೇಳಿದಾಗ, ಹೌದು ಇಲಿಯಾಸ್ ಅನ್ನೋ ವ್ಯಕ್ತಿ ಗೊತ್ತು, ಕಿಬ್ಲೆದೆರೆಯಲ್ಲಿ ಇವತ್ತಿಗೂ ವಾಸವಾಗಿರೋ ಏಕೈಕ ವ್ಯಕ್ತಿ ಅವನು ಅಂತ ಹೇಳ್ತಾರೆ ಫಾತ್ಮಾ. ನಂತರ ಆ ನಂಬರ್ 7175 ನ ಅರ್ಥ ಏನು ಅಂತ ಗೊತ್ತಾಗದೆ ತಮ್ಮ ಸ್ನೇಹಿತರೊಬ್ಬರಿಗೆ ಫೋನ್ ಮಾಡಿ ಈ ನಂಬರ್ ಏನು ಅಂತ ಕೇಳಿದಾಗ 17ನೇ ಶತಮಾನದಲ್ಲಿ ಹಾಫ್ ಕ್ರಿಶ್ಚಿಯನ್ ಹಾಫ್ ಮುಸ್ಲಿಂ ಕಲ್ಟ್ ಒಂದಿತ್ತು, ಅವರ ಬುಕ್ ಅಲ್ಲಿ ಈ ನಂಬರ್ ನ ನೋಡಿರೋ ನೆನಪು, ಆದಷ್ಟು ಬೇಗ ಆ ಬುಕ್ ನ ಚೆಕ್ ಮಾಡಿ ಫೋಟೋ ಇಮೇಲ್ ನಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾರೆ. ನಂತರ ಕಿಬ್ಲೆದೆರೆಗೆ ಒಬ್ರೆ ಹೊರಟು ದಾರಿಯಲ್ಲಿ ಹೋಗ್ಬೇಕಾದ್ರೆ ಎಬ್ರು ಬಂದು ಫಾರೂಕ್ಗೆ ಕ್ಷಮೆ ಕೇಳ್ತಾ ಇದ್ದಾಳೆ. ನಿಮ್ಮ ಮೇಲೆ ಆ ರೀತಿ ಕೂಗಾಡಬಾರ್ದಾಗಿತ್ತು, ಗಾಬರಿಯಲ್ಲಿ ಏನೇನೋ ಹೇಳ್ಬಿಟ್ಟೆ ಅಂದಾಗ, ಆಯ್ತು ಈಗ ಕಿಬ್ಲೆದೆರೆಗೆ ನಡಿ ಅಂತ ಕಾರ್ ಹತ್ತುತ್ತಾರೆ ಫಾರೂಕ್. ಇವರು ಕಿಬ್ಲೆದೆರೆ ಹಳ್ಳಿಗೆ ಬರ್ತಿದ್ದಂಗೆ ಒಂದು ಮನೆಯಲ್ಲಿ ಜಿನ್ ಇವರನ್ನೇ ನೋಡ್ತಾ ಇದೆ. ಇದನ್ನ ನಾವು ನೋಡ್ತೀವಿ, ಇವರಿಬ್ರು ಗಮನಿಸೋದಿಲ್ಲ. ಈಗ ಒಂದ್ ಕಡೆ ಕಾರ್ ನಿಲ್ಸಿ ಇಲಿಯಾಸ್ನ ಹುಡ್ಕೊಂಡು ಹೊರಟಾಗ ಮನೆಗಳ ಮೇಲೆಲ್ಲ ನಂಬರ್ 7175 ಬರ್ದಿದೆ. ಇವರು ಇಲಿಯಾಸ್ನ ಹುಡುಕ್ತಾ ಇದ್ರೆ ಇವರ ಕಾರ್ ಮೇಲೆ ಅದೃಶ್ಯವಾಗಿರೋ ಜಿನ್ಗಳು ತಮ್ಮ ಕೈಯಿಂದ ರಕ್ತದ ಪ್ರಿಂಟ್ ಮಾಡಿ ಹೋಗ್ತವೆ. ಹೀಗೆ ಇಬ್ರು ತುಂಬಾನೇ ಹೊತ್ತು ಇಲಿಯಾಸ್ನ ಮನೆಯನ್ನ ಹುಡುಕ್ದಾಗ ಕೊನೆಗೂ ಒಂದು ಮನೆಯಲ್ಲಿ ಲೈಟ್ ಆನ್ ಆಗಿರೋದನ್ನ ನೋಡಿ ಒಳಗೆ ಬಂದ್ರೆ ಇಲಿಯಾಸ್ ಇಲ್ಲೇ ಇದ್ದಾನೆ. ಇವನು ಬೇರೆ ಯಾರು ಅಲ್ಲ, ಇವರು ಹಳ್ಳಿಗೆ ಬರೋಕು ಮುಂಚೆ ಕುರಿಗಳನ್ನ ಕರ್ಕೊಂಡು ಹೋಗ್ತಿದ್ದಾಗ ಅಡ್ರೆಸ್ ಕೇಳಿದ್ರಲ್ಲ ಅವನೇ ಇವನು. ಇಲಿಯಾಸ್ ಇಬ್ಬರು ಮಾಡಿದ ಪಾಪ ನಮ್ಮ ಹಳ್ಳಿಯವರ ಮೇಲೆ ಶಾಪ ಆಗಿದೆ ಅಂತ, ಈ ಹಳ್ಳಿಯಲ್ಲಿ ಏನಾಯ್ತು ಅಂತ ಎಲ್ಲ ಹೇಳ್ತಾನೆ. ಏನಾಗಿತ್ತು ಅಂದ್ರೆ 24 ವರ್ಷದ ಹಿಂದೆ ಕುಬ್ರಾ ಅವರಪ್ಪ ಬಿಲಾಲ್ ಮತ್ತೆ ಎಬ್ರು ಅವರಪ್ಪ ರೆಮ್ಜಿ ಸಾರೆ ಅನ್ನೋ ಜಿನ್ನ ಸಹಾಯದಿಂದ ನಿಧಿಯನ್ನ ಹುಡುಕ್ತಾ ಇರ್ತಾರೆ. ಈ ಸಾರೆ ಅನ್ನೋ ಜಿನ್ ಜುಜುಲಾ ಕ್ಲಾನ್ ಅಂದ್ರೆ ಜುಜುಲಾ ಅನ್ನೋ ಗುಂಪಿಗೆ ಸೇರುತ್ತೆ. ಈ ಜುಜುಲಾ ಕ್ಲಾನ್ ಅಲ್ಲಿ ಇರೋ ಜಿನ್ಗಳಿಗೆ ಜಮಾನದ ಹಿಂದೆ ಬಚ್ಚಿಟ್ಟಿರೋ ನಿಧಿಗಳ ಬಗ್ಗೆ ಗೊತ್ತಿರುತ್ತೆ. ಹಾಗಾಗಿ ಸಾರೆ ಅನ್ನೋ ಜಿನ್ನ ಬಿಲಾಲ್ ಮತ್ತೆ ರೆಮ್ಜಿ ಆಹ್ವಾನಿಸಿ ನಿಧಿಯನ್ನ ಹುಡುಕಿರ್ತಾರೆ. ಆಮೇಲೆ ಮುಚ್ಕೊಂಡಿರೋದ್ ಬಿಟ್ಟು ಜಿನ್ನ ಕೊಲ್ಲೋ ಪ್ಲಾನ್ ಮಾಡ್ತಾರೆ. ಹೇಗೆ ಅಂದ್ರೆ ಜಿನ್ ಒಬ್ಬರನ್ನ ಪೊಸೆಸ್ ಮಾಡ್ಕೊಳ್ಳೋ ಹಾಗೆ ಮಾಡಿ ಸಾರೆ ಒಂದು ಬಾಡಿನ ಸೇರ್ತಿದ್ದಂಗೆ ಅದನ್ನ ಹಳ್ಳಿಯ ಹೊರಗೆ ಇರೋ ಮರದ ಹತ್ರ ಊದ್ ಹಾಕಿರ್ತಾರೆ. ಹಾಗಾಗಿ ಜುಜುಲು ಕ್ಲಾನ್ ಅವರು ತುಂಬಾನೇ ಕೋಪಗೊಂಡಿದ್ದಾರೆ. ಸಾರೆನ ಮತ್ತೆ ಜೀವಂತಗೊಳಿಸೋಕೆ ಕುಬ್ರಾಳನ್ನ ಸಾರೆ ಸಂಪೂರ್ಣವಾಗಿ ಪೊಸೆಸ್ ಮಾಡ್ಕೊಳ್ಳಿ ಅಂತ ಕಾಯ್ತಾ ಇದ್ದಾರೆ. ಆಮೇಲೆ ಕುಬ್ರಾಳ ಆತ್ಮ ನಾಶ ಆಗಿ ಕೇವಲ ಸಾರೆ ಆ ದೇಹದಲ್ಲಿ ಇರ್ತಾಳೆ. ಎಲ್ಲ ಆದ್ಮೇಲೆ ಜುಜುಲಾ ಕ್ಲಾನ್ ಅವರು ತಮ್ಮ ಜೊತೆ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಈ ಪ್ಲಾನ್ ಇರೋದು. ಆದ್ರೆ ಜಿನ್ಗಳಿಗೆ ಒಂದು ಸಲ ಕೋಪ ಬಂದ್ರೆ ಮುಗಿತ್ತು. ಬಿಲಾಲ್ ನ ಕುಬ್ರಾ ಹುಟ್ಟದ ಮೇಲೆ ಸಾಯಿಸ್ತಾರೆ. ನನಗೆ ಅನ್ಸೋ ಪ್ರಕಾರ ಬಿಲಾಲ್ ಮತ್ತೆ ರೆಮ್ಜಿನ ಫ್ಯಾಮಿಲಿಗೆ ಏನಾಗ್ಬೇಕು ಅಂತ ಮೊದ್ಲೇ ಡಿಸೈಡ್ ಮಾಡಿ ಜಿನ್ಗಳೇ ವಾಮಾಚಾರದ ಪ್ರಯೋಗದಿಂದ ಆ ಟಾಯ್ಲೆಟ್ ಸ್ಪೆಲ್ ಹಾಕಿದ್ರು ಅಂತ ಕಾಣುತ್ತೆ. ಯಾಕಂದ್ರೆ ವಾಮಾಚಾರ ಯಾರು ಮಾಡಿದ್ದು ಅಥವಾ ಯಾರು ಮಾಡಿಸಿದ್ದು ಅಂತ ಗೊತ್ತಾಗ್ಲೇ ಇಲ್ಲ, ಜಿನ್ಗಳೇ ಇದನ್ನ ಮಾಡಿರೋ ಹಾಗೆ ಕಾಣ್ತಿದೆ. ಇನ್ನೊಂದು ವಿಷಯ ಏನಂದ್ರೆ ಎಬ್ರು ಅವರಪ್ಪ ರೆಮ್ಜಿ ಕೂಡ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿರ್ತಾರೆ. ಹೇಗೋ ತಾಯಿ ಮಗಳಾದ್ರೂ ಬಚಾವಾಗಿದ್ದಾರೆ ಅಂತ ಅನ್ಕೊಂಡ್ರ ಸ್ನೇಹಿತರೆ, ಇಲ್ಲ ಎಬ್ರುನ ಕತೆ ಮುಗಿಸೋಕೆ ಜಿನ್ಗಳೇ ಇವಳನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು ಅಂತ ಇಲಿಯಾಸ್ ಹೇಳ್ತಿದ್ದಾನೆ. ರೆಮ್ಜಿ ನಿಧಿ ಸಿಕ್ತಿದ್ದಂಗೆ ಸಿಟಿಗೆ ಹೋಗ್ಬಿಟ್ಟಿರ್ತಾನೆ. ಆದ್ರೆ ಬಿಲಾಲ್ ಇಲ್ಲೇ ಇದ್ದು ನಿಧಿಯಲ್ಲಿ ಇದ್ದ ಚಿನ್ನ ಎಲ್ಲವನ್ನ ಮಾರ್ಕೊಂಡು ಆ ಹಣದಿಂದ ಹಳ್ಳಿಯಲ್ಲೇ ಮನೆ ಜಮೀನು ಎಲ್ಲವನ್ನ ಖರೀದಿಸಿದ್ದಾಗ ಆ ನಿಧಿಯನ್ನ ಮಾರಿ ಪಡ್ಕೊಂಡ ಹಣ ಹಳ್ಳಿಯಲ್ಲಿ ಒಂದಲ್ಲ ಒಂದು ರೀತಿ ಎಲ್ಲರ ಮನೆ ಸೇರುತ್ತೆ. ಹಾಗಾಗಿ ಇಡೀ ಹಳ್ಳಿನೇ ಶಾಪಗ್ರಸ್ತವಾಗುತ್ತೆ. ಮಕ್ಕಳು ವಿಚಿತ್ರವಾಗಿ ಹುಟ್ಟುತ್ತಾರೆ. 3 ಕಣ್ಣು 4 ಕಣ್ಣು, 1 ಕಣ್ಣು, ಕಣ್ಣೇ ಇಲ್ದಂಗೆ 4 ಕಾಲುಗಳ ಜೊತೆ ಅಥವಾ ಬಾಯೇ ಇಲ್ದಂಗೆ ಈ ತರ ಮಕ್ಕಳು ಹುಟ್ಟುತ್ತಾ ಇರ್ತಾರೆ. ಜನರು ಹುಚ್ಚರ ರೀತಿ ಆಡ್ತಾ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಒಬ್ಬೊಬ್ಬರಾಗೆ ಈ ಹಳ್ಳಿಯ ಸಹವಾಸನೆ ಬೇಡ ಅಂತ ಜಾಗ ಖಾಲಿ ಮಾಡ್ಕೊಂಡು ಹೋದ್ರೆ ಇಲಿಯಾಸ್ ಒಬ್ಬ ಇಲ್ಲೇ ಉಳ್ಕೊಂತಾನೆ. ನಿನಗೆ ಈ ವಿಷಯ ಹೇಗ್ ಗೊತ್ತಾಯ್ತು ಅಂತ ಫಾರೂಕ್ ಕೇಳಿದಾಗ ನನ್ನ ಹೆಂಡತಿ ಹೇಳಿದ್ಲು, ನನ್ನ ಹೆಂಡತಿ ಜಿನ್ ಅಂತ ಹೇಳ್ತಾನೆ. ಅಂದ್ರೆ ಜಿನ್ಗಳು ಇವನ ಹೆಂಡತಿಯನ್ನ ಸಾಯಿಸಿ ತಮ್ಮ ರೀತಿ ಜಿನ್ ಆಗೆ ಮಾಡ್ಬಿಟ್ಟಿದ್ದಾರೆ. ಅವಳು ಇಲ್ಲೇ ಇದ್ರೆ ನಮಗೆ ಸಹಾಯ ಮಾಡ್ತಾಳ ಅಂತ ಫಾರೂಕ್ ಕೇಳ್ತಿದ್ದಂಗೆ ಮನೆಯ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಏನಾಯ್ತು ಅಂತ ಎದ್ದು ಬಂದು ನೋಡಿದ್ರೆ ಫಾರೂಕ್ಗೆ ಒಂದು ಜಾಗದಲ್ಲಿ ಕಪ್ಪು ಆಕೃತಿ ಕಾಣಿಸ್ಕೊಳ್ಳುತ್ತೆ. ಇವಳೇ ಇಲಿಯಾಸ್ನ ಜಿನ್ ಹೆಂಡತಿ ಅಂತ ಗೊತ್ತಾಗಿ ಫಾರೂಕ್ ನಮಗೆ ಸಹಾಯ ಮಾಡು ಅಂತ ಕೇಳ್ಕೊಂತಾ ಇದ್ದಾರೆ. ಇದೇ ಜಾಗದಲ್ಲಿ ಒಂದು ಭಯಾನಕವಾಗಿರೋ ಮಗು ಕೂಡ ಇವ್ರಿಗೆ ಕಾಣುತ್ತೆ. ಹಿಂದೆನೆ ಇಲಿಯಾಸ್ ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ, ನಾವು ನಿಮಗೆ ಸಹಾಯ ಮಾಡಿದ್ರೆ ಜುಜುಲಾ ಕ್ಲಾನ್ ಅವರು ನಮ್ಮನ್ನ ಸುಮ್ನೆ ಬಿಡಲ್ವಂತೆ, ಅದಕ್ಕೆ ಮೊದ್ಲು ಇಲ್ಲಿಂದ ಹೋಗಿ ಅಂದಾಗ ಅದೇ ಸಾರೆ ಅನ್ನೋ ಜಿನ್ ಕುಬ್ರಾನ ಪೊಸೆಸ್ ಮಾಡ್ಕೊಂಡಿದೆ ಅಂತ ಹೇಳ್ತಾರೆ ಫಾರೂಕ್. ಇಲಿಯಾಸ್ ಅಲ್ಲ ಕಣಯ್ಯ, ಕುಬ್ರಾನ ಪೊಸೆಸ್ ಮಾಡ್ಕೊಂಡಿರೋದು ಸಾರೆ ಅಲ್ಲ, ಯಾವ್ದೋ ಬೇರೆ ಜಿನ್ ನಿಮ್ಮನ್ನ ಯಾಮಾರಿಸ್ತಾ ಇದೆ ಅಷ್ಟೇ. ಸಾರೆನ ಮರದ ಕೆಳಗೆ ಮಣ್ ಮಾಡಿದ್ದಾರೆ ಅಂತ ಹೇಳದ್ನಲ್ಲ, ಮೊದ್ಲು ಇಲ್ಲಿಂದ ಹೋಗಿ ಅಂತ ಕಳಿಸ್ತಾನೆ. ಇವರು ಕಾರ್ ಹತ್ರ ಬರ್ಬೇಕಾದ್ರೆ ರಕ್ತ ಆಗಿರೋ ಕೈನ ಪ್ರಿಂಟ್ ನೆಲದ ಮೇಲೆಲ್ಲ ಆಗ್ತಿದೆ. ಕಾರ್ ಮೇಲೂ ಇದೇ ರೀತಿ ಪ್ರಿಂಟ್ ಇರೋದನ್ನ ನೋಡಿ ಗಾಬರಿಯಾಗಿ ಇಬ್ರು ಕಾರ್ ಹತ್ಕೊಂಡು ಹೊಡ್ತಾರೆ. ಫಾರೂಕ್ ತಮ್ಮ ಬುಕ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು, ಯಾವುದೇ ತಪ್ಪು ಮಾಡದೇ ಇರೋ ಜಿನ್ನ ಸಾಯಿಸಿದಾಗ ಅದರ ಬಾಡಿಯನ್ನ ಸಮಾಧಿಯಿಂದ ಹೊರಗೆ ತೆಗೆದು ಪವಿತ್ರವಾದ ಬಟ್ಟೆಯಲ್ಲಿ ಅದನ್ನ ಸುತ್ತಿ ಬೇರೆ ಕಡೆ ಮಣ್ ಮಾಡ್ಬೇಕು ಅಂತ ಇರುತ್ತೆ. ಅದಕ್ಕೆ ಮೊದಲು ಆ ಮರದ ಹತ್ರ ಮೂಳೆಗಳಲ್ಲಿ ಸಿಂಬಲ್ ಮಾಡಿದ್ರಲ್ಲ, ಆ ಜಾಗದಲ್ಲಿ ಗುಂಡಿ ತೆಗೆದಾಗ ಒಂದು ದೊಡ್ಡ ಪಾಟ್ ಸಿಗುತ್ತೆ. ಇದನ್ನ ಓಪನ್ ಮಾಡ್ತಿದ್ದಂಗೆ ಒಳಗಿಂದ ಬೂದಿ ಹೊರಗೆ ಬರೋದ್ರ ಜೊತೆಗೆ ಜಿನ್ಗಳ ವಿಚಿತ್ರವಾದ ಶಬ್ದ, ಜೋರಾಗಿ ಗಾಳಿ ಬೀಸೋದು ಎಲ್ಲ ಆಗ್ತಿದೆ. ಹಿಂದೆನೆ ಫಾರೂಕ್ ಈ ಪಾಟ್ ನ ಕ್ಲೋಸ್ ಮಾಡಿ ಪವಿತ್ರವಾದ ಬಟ್ಟೆಯನ್ನ ಸುತ್ತಿ ಬೇರೆ ಕಡೆ ಮಣ್ ಮಾಡ್ತಾರೆ. ಎಲ್ಲ ಸರಿ ಹೋಯ್ತಪ್ಪ ಅಂತ ಮನೆಗೆ ಬಂದು ನಡೆದ ವಿಷಯ ಎಲ್ಲ ರೆಫಿಕಾ ಮತ್ತೆ ಎಸರಾಗೆ ಹೇಳ್ತಾರೆ. ಕುಬ್ರಾ ಕೂಡ ನಾರ್ಮಲ್ ಆಗೇ ಇದ್ದಾಳೆ. ಆದ್ರೆ ಹಿಂದೆನೆ ಮತ್ತೆ ರೆಫಿಕಾ
ಗಾಬರಿಯಾಗಿ ಓಡ್ ಬಂದು ಈಗ ತಾನೇ ಇಲಿಯಾಸ್ ಫೋನ್ ಮಾಡಿದ್ದ. ಫಾರೂಕ್ ನೀವು ಬೇಗ ಅಲ್ಲಿಗೆ ಹೋಗ್ಬೇಕಂತೆ, ಹೋಗ್ಲಿಲ್ಲ ಅಂದ್ರೆ ಕುಬ್ರಾ ಸಾವನ್ನಪ್ತಾಳೆ, ಬೇಗ ಫಾರೂಕ್ ನ ಕಳಿಸಿ ಏನೋ ಹೇಳ್ಬೇಕು ಅಂದ ಅಂತ ಹೇಳ್ದಾಗ ಆಯ್ತು ನಾನ್ ಹೋಗ್ತೀನಿ ಅಂತ ಹೊರಡ್ತಾರೆ ಫಾರೂಕ್. ಎಬ್ರು ಕೂಡ ಇವರ ಜೊತೆ ಹೋಗೋಕೆ ನೋಡ್ತಾಳೆ. ಆದ್ರೆ ನನಗೆ ಭಯ ಆಗ್ತಿದೆ, ನೀನು ಇಲ್ಲೇ ಇರುವಂತ ರಫಿಕಾ ಎಬ್ರುನ ಇಲ್ಲೇ ಉಳಿಸ್ಕೊಂತಾರೆ. ಎಬ್ರು ತನ್ನ ರೂಮ್ ಅಲ್ಲಿ ಇದ್ದಾಗ ಇವಳಿಗೆ ತನ್ನ ಇನ್ನರ್ ವೇರ್ ಒಳಗೆ ಒಂದು ಚೀಟಿ ಸಿಗುತ್ತೆ. ಏನಿದು ಅಂತ ನೋಡಿದ್ರೆ ಮತ್ತೊಂದು ವಾಮಾಚಾರದ ಪ್ರಯೋಗ ಮಾಡಿದ್ದಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ. ಈ ಚೀಟಿಯಲ್ಲಿ ಕುಬ್ರಾ ಮತ್ತೆ ಎಬ್ರು ಇಬ್ಬರ ಫೋಟೋ ಇದೆ, ಅದಕ್ಕೆ ಮನೆಯವರು ಯಾರೋ ಇದರಲ್ಲಿ ಭಾಗಿಯಾಗಿರ್ಬೋದು ಅಂತ ಹಿಡನ್ ಕ್ಯಾಮ್ರಾ ತನ್ನ ಶರ್ಟ್ ಗೆ ಹಾಕೊಂತಾಳೆ. ಇನ್ನೊಂದ್ ಕಡೆ ಕಿಬ್ಲೆದರೆಗೆ ಹೋಗ್ತಾ ಇರೋ ಫಾರೂಕ್ ತಮ್ಮ ಫ್ರೆಂಡ್ ಫೋನ್ ಮಾಡಿ 7175 ನಂಬರ್ ನ ಅರ್ಥ ಹೇಳ್ತಾರೆ. ಇಸ್ಲಾಂ ಧರ್ಮದಲ್ಲಿ ಕೆಲವರು ಜೀಸಸ್ ನ ಶಿಲುಬೆಗೆ ಏರಿಸಿ ಕೊಂದ್ರು ಅನ್ನೋದನ್ನ ನಂಬಲ್ಲ. ಜೀಸಸ್ ನ ದೇವರು ತಮ್ಮ ಬಳಿ ಕರ್ಕೊಂಡ್ರು ಅಷ್ಟೇ, ಶಿಲುಬೆಗೆ ಏರಿಸಿದ್ದು ಬೇರೆ ಯಾರನು ಅಂತ ಅವರು ನಂಬ್ತಾರೆ. 7175 ನಂಬರ್ ನ ಅರೇಬಿಕ್ ಭಾಷೆಯಲ್ಲಿ ಬರೆದ್ರೆ ಅದು ವಿವೋ ಅಂತ ಕಾಣುತ್ತೆ. ವಿವೋ ಅಂದ್ರೆ ನಾನು ಇನ್ನು ಬದುಕಿದ್ದೀನಿ ಅಂತ ಅರ್ಥ. ಜೀಸಸ್ ಇನ್ನು ಬದುಕಿದ್ದಾರೆ ಅನ್ನೋದಕ್ಕೆ ವಿವೋ ಅನ್ನೋ ಪದವನ್ನ ಬಳಸ್ತಾರೆ. ಅದೇ ಈ ಜಿನ್ಗಳ ಕೇಸಲ್ಲಿ ಜಿನ್ಗಳನ್ನ ನಾವು ಸಾಯಿಸಿದ್ವಿ ಅಂತ ತಪ್ಪು ತಿಳ್ಕೊಂಡು ಮಣ್ ಮಾಡಿದಾಗ ಆ ಜಿನ್ ಸಾವನ್ನಪ್ಪಿಲ್ಲ, ಇನ್ನು ಬದುಕೆ ಇದೆ ಅಂತ ಜನರಿಗೆ ಹೇಳೋಕೆ ಜಿನ್ಗಳು 7175 ಅಂತ ಬರೀತಾರೆ ಅನ್ನೋದು ಗೊತ್ತಾಯ್ತು. ಇದರಿಂದ ಫಾರೂಕ್ಗೆ ಭಯ ಶುರು ಆಯ್ತು. ಸಾರೆ ಸಾವನ್ನಪ್ಪಿಲ್ಲ, ಆ ಜಿನ್ನ ಜೀವಂತವಾಗಿ ಸಮಾಧಿ ಮಾಡಿದರೆ, ಜೀವಂತವಾಗಿರೋ ಜಿನ್ನ ಸಮಾಧಿಯಿಂದ ತೆಗೆದು ಮತ್ತೆ ಬೇರೆ ಕಡೆ ಮಣ್ ಮಾಡಿದ್ರೆ ಅವುಗಳ ಶಾಪ ಕಡಿಮೆ ಆಗಲ್ಲ, ಇನ್ನು ತೀವ್ರಗೊಳ್ಳುತ್ತೆ ಅಂತ ಬುಕ್ಕಲ್ಲಿ ಇದೆ. ಹಾಗಾದ್ರೆ ಬಿಲಾಲ್ ಮತ್ತೆ ರೆಮ್ಜಿ ಇಬ್ರು ಸಾರೆನ ಕೊಂದ್ಬಿಟ್ಟಿದೀವಿ ಅನ್ನೋ ಭ್ರಮೆಯಲ್ಲಿ ಬಾಡಿನ ಮಣ್ ಮಾಡಿದ್ರು. ಆದ್ರೆ ಸಾರೆ ಆ ಪಾಟ್ ಒಳಗೆ ಜೀವಂತವಾಗೇ ಇದ್ದಾಳೆ. ಅದನ್ನ ತಿಳಿದೆ ಫಾರೂಕ್ ಬೇರೆ ಕಡೆ ಮಣ್ ಮಾಡಿ ಬಂದು ಶಾಪದ ತೀವ್ರತೆಯನ್ನ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಇವರು ಕಿಬ್ಲೆದೆರೆಗೆ ಹೋಗೋದಿರ್ಲಿ, ಇವರ ಕಾರ್ ಹತ್ರನೇ ಕಿಬ್ಲೆದೆರೆಯಿಂದ ಇಲಿಯಾಸ್ ಓಡ್ ಬರ್ತಾನೆ. ದೇಹ ರಕ್ತ ಆಗಿದೆ, ಏನಾಯ್ತು ಅಂತ ಫಾರೂಕ್ ಕೇಳಿದಾಗ ನೀವ್ ಯಾಕೆ ಇಲ್ಲಿಗೆ ಬರೋಕ್ ಹೋದ್ರಿ, ನನ್ನ ಹೆಂಡತಿ ಜಿನ್ನ ಬೇರೆ ಜಿನ್ಗಳು ಸಾಯಿಸ್ಬಿಟ್ಟಿದ್ದಾವೆ, ಅವು ಎಲ್ಲಾ ಕಡೆ ಹರಡ್ಕೊಂಡಿದ್ದಾವೆ, ಸಾಯೋಕ್ಕೂ ಮುಂಚೆ ನನ್ನ ಹೆಂಡತಿ ನನಗೆ ಎಲ್ಲಾ ವಿಷಯ ಹೇಳಿದ್ದಾಳೆ. ಕುಬ್ರಾ ಅವರ ಅಕ್ಕ ಮತ್ತೆ ಅವಳ ಅಮ್ಮ ದೊಡ್ಡದಾಗಿ ಪ್ಲಾನ್ ಮಾಡಿದರೆ ತಮ್ಮ ಮಗಳ ಬದಲು ಎಬ್ರೂನ ದೇಹವನ್ನ ಜಿನ್ಗಳಿಗೆ ಕೊಡೋಕೆ ನೋಡ್ತಿದ್ದಾರೆ, ನೀವು ಅಲ್ಲೇ ಇರೋದಲ್ವಾ ಅಂದಾಗ ಮತ್ತೆ ನೀವ್ ಯಾಕೆ ಫೋನ್ ಮಾಡಿದ್ರಿ ಅಂತ ಕೇಳ್ತಾರೆ ಫಾರೂಕ್. ನಾನ್ ಯಾವಾಗ ಫೋನ್ ಮಾಡ್ದೆ, ನಂತವ ಫೋನೇ ಇಲ್ಲ ಅಂತ ಇಲಿಯಾಸ್ ಹೇಳ್ದಾಗ ಗೊತ್ತಾಯ್ತು ರಫಿಕಾ ಮತ್ತೆ ಎಸರಾ ಸುಳ್ಳು ಹೇಳಿ ಫಾರೂಕ್ ನ ಹೊರಗೆ ಕಳಿಸಿ ಎಬ್ರೂನ ಮನೆಯಲ್ಲಿ ಉಳಿಸ್ಕೊಂಡಿದ್ದು ಎಬ್ರೂನ ಜಿನ್ಗಳಿಗೆ ಒಪ್ಸೋದಕ್ಕೆ. ಎಬ್ರೂನ ಇನ್ನರ್ ವೇರ್ ಅಲ್ಲಿ ಒಂದು ಚೀಟಿ ಸಿಕ್ತಲ್ಲ, ಅದರಲ್ಲಿ ಕುಬ್ರಾ ಮತ್ತೆ ಎಬ್ರು ಇಬ್ಬರ ಫೋಟೋ ಇತ್ತು. ಅದ್ಯಾಕೆ ಅಂದ್ರೆ ಕುಬ್ರಾ ಬದಲು ಎಬ್ರೂನ ಜಿನ್ಗಳು ತಗೊಳ್ಳಿ ಅಂತ ವಾಮಾಚಾರ ಮಾಡಿದರೆ. ಅದಕ್ಕಿಂತ ಮುಂಚೆ ಕೂಡ ಒಂದಿನ ತಿಂಡಿ ತಿನ್ಬೇಕಾದ್ರೆ ಎಬ್ರೂನ ಬಾಯಿಂದ ಕೂದಲು ಹೊರಗೆ ಬಂದಿದ್ದಕ್ಕೂ ಕೂಡ ಅಮ್ಮ ಮಗಳು ಮಾಡಿದ ವಾಮಾಚಾರನೇ ಕಾರಣ. ಅದೇ ಮನೆಯಲ್ಲಿ ಮತ್ತೆ ಕುಬ್ರಾ ಪೊಸೆಸ್ಡ್ ಆಗಿದ್ದಾಳೆ. ಅವಳ ರೂಮ್ ಅಲ್ಲಿ ಜಿನ್ ಹಾವಿನ ರೂಪದಲ್ಲಿ ಇದೆ. ಇದನ್ನ ನೋಡಿ ಎಬ್ರು ಶಾಕ್ ಆಗಿದ್ದಾಗ್ಲೇ ಹಿಂದೆಯಿಂದ ರಫಿಕಾ ಮತ್ತೆ ಎಸರಾ ಬಂದು ಇವಳ ಮೇಲೆ ಹಲ್ಲೆ ಮಾಡ್ತಾರೆ ಮತ್ತೆ ಕ್ಯಾಮ್ರಾಗಳನ್ನೆಲ್ಲ ಹೊಡೆದಾಕ್ತಿದ್ದಾರೆ. ಆದ್ರೆ ಎಬ್ರು ಹಾಕಿರೋ ಶರ್ಟ್ ಅಲ್ಲಿ ಹಿಡನ್ ಕ್ಯಾಮ್ರಾ ಇದೆಯಲ್ಲ, ಅದರಲ್ಲಿ ಎಲ್ಲ ರೆಕಾರ್ಡ್ ಆಗ್ತಿದೆ. ರಫಿಕಾ ಮತ್ತೆ ಎಸರಾಗೆ ಆ ಟಾಯ್ಲೆಟ್ ಸ್ಪೆಲ್ ಬಗ್ಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಜಿನ್ ಕುಬ್ರಾಳನ್ನ ಪೊಸೆಸ್ ಮಾಡ್ಕೊಂಡು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾವೆ ಅಂತ ಗೊತ್ತಾಗಿದೆ. ಮೊದ್ಲೇ ಇವರು ಫಾರೂಕ್ ತರ ಬೇರೆ ಬೇರೆ ಎಕ್ಸಾರ್ಸಿಸ್ಟ್ ಗಳ ಬಳಿ, ಮಂತ್ರವಾದಿಗಳ ಬಳಿ ಹೋಗಿರ್ತಾರೆ. ಅವರಿಂದ ಈ ವಿಷಯ ಗೊತ್ತಾಗಿ ತಮ್ಮ ಮಗಳಿಗೆ ಸಹಾಯ ಮಾಡೋದಾಗಿ ಎಬ್ರೂನ ಕೇಳ್ಕೊಂಡಿರ್ತಾರೆ. ಎಬ್ರು ಒಬ್ಳೆ ಬರ್ತಾಳೆ ಅನ್ಕೊಂಡ್ರೆ ಫಾರೂಕ್ ನ ಜೊತೆಯಲ್ಲಿ ಕರ್ಕೊಂಡ್ ಬಂದಿದ್ರಿಂದ ಅಮ್ಮ ಮಗಳಿಗೆ ಕೆಲಸ ಸ್ವಲ್ಪ ಜಾಸ್ತಿ ಆಯ್ತು. ಇನ್ನೊಂದ್ ಕಡೆ ಕಿಬ್ಲೆದೆರೆ ಹಳ್ಳಿಯ ಹೊರಗೆ ಎಲ್ಲಾ ವಿಷಯವನ್ನ ಇಲಿಯಾಸ್ ಫಾರೂಕ್ಗೆ ಹೇಳ್ಬಿಟ್ನಲ್ಲ ಅಂತ ಜಿನ್ಗಳು ಇಲಿಯಾಸ್ ನ ಹೇಳ್ಕೊಂಡ್ ಹೋಗಿ ಸಾಯಿಸ್ಬಿಡ್ತವೆ. ಫಾರೂಕ್ ತಪ್ಪಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಇವ್ರಿಗೂ 10 ಜಿನ್ಗಳು ಕಾಣಿಸ್ಕೊಂತವೆ. ಒಂದೇ ಸಮ ಪ್ರೇಯರ್ ಮಾಡ್ತಾ ಹೇಗೋ ಮಾಡಿ ಇವರು ವಾಪಸ್ ಮನೆಗೆ ಬಂದಾಗ ಇಲ್ಲಿ ಯಾರು ಕಾಣ್ತಿಲ್ಲ. ಫಾತ್ಮಾ ಅನ್ನ ಹಾವಿನ ರೂಪದಲ್ಲಿ ಇರೋ ಜಿನ್ ಸಾಯಿಸಿದೆ. ಮನೆ ತುಂಬಾ ಹುಡುಕಿದ್ರು ಎಬ್ರು ಸಿಗೋದಿಲ್ಲ, ಆದ್ರೆ ಅವಳ ಬಟ್ಟೆಯಲ್ಲಿ ಇದ್ದ ಚೀಟಿ ಸಿಗುತ್ತೆ. ಇದನ್ನ ನೋಡ್ತಿದ್ದಂಗೆ ಗೊತ್ತಾಯ್ತು ಇಲಿಯಾಸ್ ಹೇಳ್ದಂಗೆ ಎಬ್ರೂನ ಜಿನ್ ಸಾರೆಗೆ ಕೊಡೋಕೆ ಬಾಡಿ ಎಕ್ಸ್ಚೇಂಜ್ ಮಾಡೋ ಆಚರಣೆ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಸೀದಾ ಇವರು ಆ ಮರದ ಹತ್ರ ಓಡ್ತಾರೆ ಎಬ್ರೂನ ಕಾಪಾಡೋಕೆ. ಆದ್ರೆ ಮಧ್ಯದಲ್ಲೇ ಜಿನ್ ಇವರನ್ನ ಸಣ್ಣ ಬಾವಿಯ ಒಳಗೆ ತಳ್ಬಿಡುತ್ತೆ. ಎಸ್ರಾ ಮತ್ತೆ ರಫಿಕಾ ಬಾವಿಯ ಒಳಗೆ ಫಾರೂಕ್ ಅವರ ಮೇಲೆ ದೊಡ್ಡ ಕಲ್ಲುಗಳನ್ನ ಎತ್ತಿ ಹಾಕಿ ಹೋಗ್ತಾರೆ. ಇಲ್ಲೇ ಹತ್ತಿರದಲ್ಲಿ ಪ್ರಜ್ಞೆ ತಪ್ಪಿರೋ ಎಬ್ರೂನ ಶವಪೆಟ್ಟಿಗೆ ಒಳಗೆ ಹಾಕಿ ಜೀವಂತವಾಗಿ ಮಣ್ ಮಾಡೋಕು ಮುಂಚೆ ರಫಿಕಾ, ನಿಮ್ಮಪ್ಪ ರೆಮ್ಜಿ ನಿಧಿಯನ್ನ ತಗೊಂಡು ಸಿಟಿಗೆ ಹೋಗಿ ನಿಮ್ಮನ್ನ ಕಾಪಾಡ್ದ, ಆದ್ರೆ ಅನ್ಭವಿಸ್ತಾ ಇರೋದು ನನ್ನ ಮಗಳು. ನನ್ ಗಂಡ ಬಿಲಾಲ್ ಇದ್ದಕ್ಕಿದ್ದಂಗೆ ಶ್ರೀಮಂತ ಆದ ಅಂತ ಉರ್ಕೊಂಡು ನಮ್ಮ ಮೇಲೆ ವಾಮಾಚಾರ ಮಾಡ್ಸಿದ್ರೋ ಏನೋ ಗೊತ್ತಿಲ್ಲ, ಆದರೆ ತಪ್ಪು ನನ್ ಗಂಡ ಅಷ್ಟೇ ಅಲ್ಲ, ನಿಮ್ಮಪ್ಪ ಕೂಡ ಮಾಡಿದ್ದಾನೆ. ನೀವು ಮಾತ್ರ ನೆಮ್ಮದಿಯಾಗಿ ಹೇಗಿರ್ತೀರಾ, ಅದಕ್ಕೆ ನಿನ್ನ ಬಲಿ ಕೊಡ್ತಿದೀವಿ ಅಂತ ರಫಿಕಾ ಹೇಳಿ ಮಣ್ ಮಾಡಿ ಹೋಗ್ತಾರೆ. ಎಬ್ರಿಗೆ ಎಚ್ಚರಿಕೆ ಆದಾಗ ಉಸಿರಾಡೋಕೆ ಆಗ್ತಿಲ್ಲ. ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂತಾಳೆ, ನೆಟ್ವರ್ಕ್ ಬೇರೆ ಇಲ್ಲ. ಕೊನೆಗೆ ಹೊರಗೆ ಹೋಗೋಕಾಗದೆ ಉಸಿರುಗಟ್ಟಿ ಸಾಯೋಷ್ಟ್ರಲ್ಲಿ ಜಿನ್ ಹಾವಿನ ರೂಪದಲ್ಲಿ ಇವಳ ಹತ್ರ ಬರುತ್ತೆ. ಎಬ್ರು ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಇದಾದ್ಮೇಲೆ ಇವಳ ಕತೆ ಏನಾಯ್ತು ಅಂತ ತೋರ್ಸಲ್ಲ. ನಂತರ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಬಾವಿ ಒಳಗೆ ಬಿದ್ದಿದ್ದ ಫಾರೂಕ್ ನ ಹಳ್ಳಿಯವರು ಕಾಪಾಡಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಫಾರೂಕ್ ಏನೋ ಬದುಕುಳಿತಾರೆ, ಆದ್ರೆ ತಲೆಗೆ ಏಟಾಗಿರೋದ್ರಿಂದ ನಡೆದಿರೋದೆಲ್ಲ ಮರ್ತೋಗಿದ್ದಾರೆ, ಮೆಮೊರಿ ಲಾಸ್ ಆಗಿದೆ. ಆಮೇಲೆ ಫಾರೂಕ್ ಅವರ ಕತೆ ಏನಾಯ್ತು, ಇವತ್ತು ಅವ್ರ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅವರ ಫ್ಯಾಮಿಲಿ ಅವ್ರು ಏನು ವಿಷಯ ಹೇಳ್ಕೊಂಡಿಲ್ಲ. ರಫಿಕಾ, ಎಸ್ರಾ
ಕೇಸರ ಮತ್ತೆ ಕುಬ್ರಾ ತಮ್ಮ ಪ್ರಾಪರ್ಟಿ ಎಲ್ಲ ಮಾರ್ಕೊಂಡು ಬೇರೆ ಊರಿಗೆ ಹೋಗಿದ್ದಾರೆ. ಪೊಲೀಸ್ ಅವ್ರು ಎಷ್ಟೇ ಹುಡುಕಿದ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಪೊಲೀಸ್ ಅವರು ಎಬ್ರು ಕತೆ ಏನಾಯ್ತು ಅಂತ ಹೇಳೋದಿಲ್ಲ. ಅವ್ರ ಅಮ್ಮ ಮತ್ತೆ ಯೂನಿವರ್ಸಿಟಿ ಅವರು ಕೂಡ ಎಬ್ರು ಬಗ್ಗೆ ಮಾತಾಡೋಕೆ ನಿರಾಕರಿಸಿದ್ದಾರೆ. ಕೊನೆಯಲ್ಲಿ ನಿಜವಾಗ್ಲೂ ಜಿನ್ ದಾಳಿ ಮಾಡಿ ಎಬ್ರುನ ಸಾಯಿಸ್ತು ಅನ್ನೋ ಹಾಗೆ ತೋರಿಸ್ತಾರೆ. ಆದ್ರೆ ಎಬ್ರು ಕತೆ ಏನಾಯ್ತು, ಅವಳ ಬಾಡಿ ಆಗ್ಲಿ ಏನು ಸಿಕ್ಕಿಲ್ಲ. ಈ ಮೂವಿಯನ್ನ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದೀವಿ ಅಂತ ತೋರಿಸ್ತಾರೆ. ಎಂಡಿಂಗ್ ಸ್ವಲ್ಪ ಓಪನ್ ಎಂಡೆಡ್ ಆಗಿದೆ, ಯಾಕಂದ್ರೆ ರಿಯಲ್ ಸ್ಟೋರಿ ಆಗಿರೋದ್ರಿಂದ. ನಿಜವಾಗ್ಲೂ ಎಬ್ರು ಕತೆ ಏನಾಯ್ತು ಅಂತ ಗೊತ್ತಾಗಿಲ್ಲ. ಮತ್ತೆ ಫಾರೂಕ್ ಅವರು ಬದುಕಿದ್ದಾರೆ, ಈಗ ಹೇಗಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಹಾಗಾಗಿ ಮೂವಿಯಲ್ಲಿ ಅವರಿಬ್ಬರ ಕತೆ ಏನಾಯ್ತು ಅಂತ ಕನ್ಕ್ಲೂಷನ್ ಸಿಗಲ್ಲ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.